ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ನಿನ್ನೆ ಒಂದು ಎಪಿಸೋಡು ಯಾವ ರೀತಿಯಲ್ಲಿ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಏನು ರೆಸಾರ್ಟ್ ಟಾಸ್ಕ್ ಕೊಟ್ಟಿದ್ದಾರೆ, ಸೊ ಈ ವಾರ ಒಂದು ಬಿಗ್ ಬಾಸ್ ಮನೆ ರೆಸಾರ್ಟಾಗಿ ಕನ್ವರ್ಟ್ ಆಗಿದೆ. ಆ್ಯಂಡ್ ಅಲ್ಲಿ ಕೊಟ್ಟಂತಹ ಚಟುವಟಿಕೆಗಳು ಟಾಸ್ಕ್ ಏನೇ ಇರ್ಬೋದು, ಸೊ ಅದು ಯಾವ ರೀತಿಯಲ್ಲಿ ಅನ್ನಿಸ್ತು ನಿನ್ನೆ ಒಂದು ಎಪಿಸೋಡ್ಗೆ ಸೀಮಿತವಾಗಿ ಮಾತಾಡೋದಾದರೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಥವಾ ಯಾರಾದರೂ ಓವರ್ ಅಂತ ಅನ್ನಿಸ್ತಾ ಏನು ಅಂತ ನಿಮ್ಮ ಹಾನೆಸ್ಟ್ ಒಂದು ಕಮೆಂಟ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ನಿನ್ನೆ ಒಂದು ಎಪಿಸೋಡ್ನ ಕ್ವಿಕ್ಕಾಗಿ ಒಂದು ರಿವ್ಯೂ ನೋಡ್ಕೊಂಬರೋಣ. ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ಕ್ಯಾಪ್ಟನ್ ಭವ್ಯ ಅವರು ಸೊ ಮನೆ ಕೆಲಸಗಳನ್ನು ಹಂಚ್ತಿರ್ತಾರೆ. ಸೊ ಒಬ್ಬೊಬ್ಬರಿಗೆ ಆಯಾ ಒಂದು ಮನೆಯ ಕೆಲಸಗಳನ್ನು ಅವರಿಗೆ ಒಪ್ಪಿಸುವಂಥದ್ದು. ಸೊ ಅಲ್ಲಿ ಕೆಲವೊಂದು ಕೆಲಸಗಳೆಲ್ಲ ಹಂಚೋ ಟೈಮಲ್ಲಿ ತ್ರಿವಿಕ್ರಮ್ ಅವರು ನನಗೆ ಅಡುಗೆ ಕೆಲಸ ಮನೆ ಕೆಲಸ ಮಾಡೋಕ್ಕಾಗೋದಿಲ್ಲ, ಸೊ ಅನ್ನೋ ಬೇರೆದು ಕೊಡಿ ಅನ್ನೋ ರೀತಿಯ ಕೆಲವೊಂದು ಮಾತುಗಳು ಬರುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಕೆಲಸನೂ ಕಲ್ತ್ಕೊಬೇಕು ಅಂತ ಅಲ್ಲಿ ಭವ್ಯ ಹೇಳ್ತಾರೆ. ಆ್ಯಂಡ್ ಎಲ್ಲ ಕೆಲಸ ಗೊತ್ತಿದೆ, ಬಟ್ ಆದರೆ ನನಗೆ ಅಡುಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಕೆಲವೊಂದು ಮಾತುಗಳು ಕೂಡ ಬರುತ್ತೆ. ಆ್ಯಂಡ್ ಭವ್ಯ ಹೇಳುವಂಥದ್ದು ತ್ರಿವಿಕ್ರಮ್ ನಿಮ್ಮದು ಎಲ್ಲದಕ್ಕೂ ಪ್ರಾಬ್ಲಮ್ ಅನ್ನೋದಾದರೆ ನಾನು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋವಂಥ ಸ್ವಲ್ಪ ಕೋಪದಲ್ಲೆಲ್ಲ ಮಾತುಗಳು ಬರುತ್ತೆ. ಡಿಸ್ಕಷನ್ ಸುಮಾರು ಆಗುತ್ತೆ ಅಲ್ಲಿ. ಆ್ಯಂಡ್ ಅಲ್ಲಿ ಕ್ಲಿಯರಾಗಿ ಹೇಳಬೇಕು ಅಂದರೆ ಅಡುಗೆ ಕೆಲಸ ಅಲ್ಲಿ ಮಾಡೋದಂತೂ ತ್ರಿವಿಕ್ರಮ್ಗೆ ಆಗ್ತಾಯಿಲ್ಲ. ಬಿಕಾಸ್ ಆಫ್ ಅಲ್ಲಿ ಅವರಿಗೆ ಅಡುಗೆಯಲ್ಲಿ ಏನೋ ಹೆಲ್ಪ್ ಮಾಡಲಿಕ್ಕೆ ಬರಲ್ಲ ಅಂತ ಅನಿಸುತ್ತೆ. ಬಟ್ ಅವ್ರಿಗೆ ಅಡುಗೆ ಮಾಡಲಿಕ್ಕೆ ಆಗದೇ ಇದ್ದ ಅಂತಂದರೆ ಮಾಮೂಲಿ ಪಾತ್ರೆ ತೊಳೆಯೋಕ್ಕೆ ಅದಕ್ಕೆ ಹಚ್ತಾರೆ. ಸೊ ಅದಕ್ಕೆ ಅವನು ಪಾತ್ರೆ ತೊಳೆಯೋದು ಆಗೋದಿಲ್ಲ ಅನ್ನೋ ಒಂದು ಇಂಡೈರೆಕ್ಟಾಗಿ ಹೇಳಲಿಕ್ಕೋಸ್ಕರ ಬೇರೆ ಕೆಲಸ ಕೊಡಿ, ಸೊ ಕಸ ಗುಡಿಸೋವಂಥದ್ದು ಅಥವಾ ಏನೋ ಬಾತ್ರೂಮ್ ಕ್ಲೀನ್ ಮಾಡೋವಂಥದ್ದು ಸ್ವಲ್ಪ ಈಸಿ ಇರ್ಬೋದೇನೋ, ಸೊ ಅಂಥದ್ದು ಕೊಡಿ ಅಂತ ಅಲ್ಲಿ ಇದು ಮಾಡ್ತಾನೆ. ಬಟ್ ಅಲ್ಲಿ ಹನುಮಂತ ಕೂಡ ಹೇಳೋವಂಥದ್ದು ನನಗೂ ಕೂಡ ಅಡುಗೆ ಕೆಲಸ ಎಲ್ಲ ಮಾಡೋಕ್ಕೆ ಗೊತ್ತಿಲ್ಲ, ಸೊ ನನಗೂ ಕೈ ತೊಳೆದು 24 ಗಂಟೆ ತೊಳೆಯುವಂಥ ನನ್ನ ಕೈ ಎಲ್ಲ ಎಕ್ಕೊಟ್ಟು ಹೋಗ್ಬಿಟ್ಟೈತೆ, ಸೊ ನನಗೂ ಬೇರೆದು ಕೊಡಿ ಅಂತ ಇಲ್ಲೆಲ್ಲ ಸ್ವಲ್ಪ ಒಂದು ಕಾಂಪ್ಲಿಕೇಟೆಡ್ ಆಗಿರೋವಂಥ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಪಾಪ ನಮ್ಮ ಭವ್ಯ ಅವರಿಗೆ ಹ್ಯಾಂಡಲ್ ಮಾಡೋಕ್ಕಾಗದೆ ಕೋಪ ಮಾಡಿಕೊಂಡು ಸೊ ಕೊಡೋದನ್ನು ತೊಗೊಳ್ಳಿ, ಇಲ್ಲ ಅಂತಂದರೆ ನಿಮ್ಗೆ ಮಾಡೋಕ್ಕಾಗಿಲ್ಲ ಅಂದರೆ ನಾನೇ ಮಾಡ್ತೀನಿ ಅನ್ನೋ ಒಂದು ಮಾತುಗಳು ಬರುತ್ತೆ. ಅಲ್ಲಿ ತ್ರಿವಿಕ್ರಮ್ ವರ್ಸಸ್ ಒಂದು ರೀತಿಯಲ್ಲಿ ಭವ್ಯ ಅನ್ನೋ ರೀತಿಯಲ್ಲಿ ಆಗುತ್ತೆ. ಆ್ಯಂಡ್ ಇಲ್ಲೇನಾಗುತ್ತೆ ಅಂದರೆ ಓಕೆ ಅವರು ಇವಾಗ ಭವ್ಯ ಆದರೂ ಅಷ್ಟೇ ಬೇರೆಯವ್ರ ಕ್ಯಾಪ್ಟನ್ಶಿಪ್ಪಲ್ಲಿ ಮಾಡಬೇಕಾದಾಗ ನನಗೆ ಆ ಕೆಲಸ ಆಗಲಿ ಬೇರೆಯವ್ರು ಕೊಡಿ ಅಂತೆಲ್ಲ ಕೇಳಿರ್ತಾರೆ. ಸೊ ಅದನ್ನು ಭವ್ಯ ಅವರು ಎಷ್ಟೇ ಒಂದು ಟಾರ್ಚರ್ ಕೊಟ್ಟರು ಕೂಡ ಸ್ಪರ್ಧಿಗಳು ಸೊ ಅದನ್ನು ಹ್ಯಾಂಡಲ್ ಮಾಡೋ ರೀತಿಯಲ್ಲಿ ಮಾಡ್ಬೋದಾಗಿತ್ತು. ಆ್ಯಂಡ್ ಅಲ್ಲಿ ತ್ರಿವಿಕ್ರಮ್ ಸ್ವಲ್ಪ ಜಾಸ್ತಿನೇ ಆ ರೀತಿಯಲ್ಲಿ ಇಂಡೈರೆಕ್ಟಾಗಿ ನನಗೆ ಆ ಕೆಲಸ ಬೇಡ, ಒಂದು ರೀತಿಯಲ್ಲಿ ಈಸಿಯಾಗಿರೋ ಕೆಲಸ ಕೊಡಿ, ಮೀನ್ಸ್ ಅಡುಗೆ ಕೆಲಸದಲ್ಲಿ ಅಡುಗೆ ಮನೇಲಿ ಕೆಲಸ ಬೇಡ ನನಗೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಸೊ ಅದನ್ನು ಅರ್ಥ ಮಾಡಿಕೊಂಡು ಭವ್ಯ ಅವರು ಕರೆಕ್ಟಾಗಿ ಹ್ಯಾಂಡಲ್ ಮಾಡಬೇಕಾಗಿತ್ತು. ಬಟ್ ಅಲ್ಲಿಂದ ಕೋಪ ಮಾಡ್ಕೊಂಡು ಊಟ ಬಿಟ್ಟು ಹೊಂಟೋದ್ರು, ತಿರ್ಗಾ ವಾಪಸ್ ಬಂದರು, ಮತ್ತೆ ಅದನ್ನು ಸ್ವಲ್ಪ ಕೋಪನ ಕಂಟ್ರೋಲ್ ಮಾಡಿಕೊಂಡು ಸೊ ಯಾರ್ಯಾರಿಗೆ ಯಾವ್ದಾದ್ರು ಅಂತ ಅನಿಸುತ್ತೆ ಸೊ ಅದನ್ನು ನೀವು ಹೇಳಿ ಅಂತಂದಾಗ ಅವಾಗ ಒಂದು ಕ್ಲಿಯರ್ ಪಿಕ್ಚರ್ ಎದುರಾದಾಗ ಸೊ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸಗಳನ್ನು ಒಪ್ಪಿಸಿದ್ರು. ಸೊ ಇದೆಲ್ಲರದ ಮಧ್ಯೆ ನಮ್ಮದು ಚೈತ್ರ ಮತ್ತು ರಜತ್ ಅವ್ರದ್ದು ಕಿತ್ತಾಡ ಶುರುವಾಯಿತು. ಸೊ ಇವರಿಬ್ಬರ ಮಧ್ಯೆ ಕ್ಲೀನಿಂಗ್ ಏನೋ ಸಮಸ್ಯೆ ಆಯ್ತಂತೆ. ಸೊ ನಾನು ಮಾಡೋ ಟೈಮಲ್ಲಿ ನೀನು ಹೆಲ್ಪಿಗೆ ಬರಲಿಲ್ಲ ಅಂತ ರಜತ್, ಆ್ಯಂಡ್ ನಾನು ಬಂದಿದ್ದೀನಿ ಅಂತ ಚೈತ್ರ. ಸೊ ಇದೆಲ್ಲದ್ರ ಬಗ್ಗೆ ಸ್ವಲ್ಪ ಚೈತ್ರನೂ ಕೂಡ ಸ್ವಲ್ಪ ಯಾಕೋ ರೇಗಿಸಿದ ರಜತ್. ಅದೇನು ಅಂತಂದರೆ ಅದೇ ಇವತ್ತು ಯಾಕೆ ಇಷ್ಟೊಂದು ಮಾತಾಡ್ತಾಳಲ್ಲ ಇವಳು, ಯಾಕೆ ಹಾಸ್ಪಿಟ್ಲಿಗೆ ಹೋಗಿಲ್ವೋ ಇವತ್ತು ಯಾವ ವಾರ ಅಂತಂದಾಗ ಸೋಮವಾರನ ಮಂಗಳವಾರ ಅಂತ ನೆನಪು ಬಂದಾಗ ಅಲ್ಲಿ ಸ್ವಲ್ಪ ಚೈತ್ರ ಬೇಜಾರು ಮಾಡ್ಕೊಂಡ್ಬಿಟ್ರು. ಅಂದರೆ ಚೈತ್ರ ಏನೇ ಇದ್ರು ವೀಕೆಂಡಲ್ಲೇ ಫುಲ್ ಹುಷಾರು ತಪ್ಪೋದು, ಸೋಮವಾರ ಮಂಗಳವಾರ ಬಂದುಬಿಟ್ರೆ ಫುಲ್ ರೊಚ್ಚಿಗೆಳ್ತಾಳೆ ಅನ್ನೋ ಒಂದು ಮಾತು ಅವಳು ಸ್ವಲ್ಪ ಹರ್ಟ್ ಆಯಿತು. ಸೊ ಅಲ್ಲೋ ಬೆಡ್ರೂಮಲ್ಲಿ ಕುತ್ಕೊಂಡು ಅಳ್ತಾಯಿದ್ರು. ಸೊ ಅದಾದಮೇಲೆ ಅಲ್ಲಿ ನಮ್ಮ ಭವ್ಯ ಬಂದುಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿದ್ರು. ಸೊ ಅದೊಂದು ಒಳ್ಳೆ ಗುಡ್ ಒಂದು ವಿಷಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ, ಹೋಗಿ ಸಮಾಧಾನ ಮಾಡಿರುವಂಥದ್ದು. ಆ್ಯಂಡ್ ನಮ್ಮ ಯಾರು ಚೈತ್ರ ಹೋಗಿ ದೇವ್ರ ಹತ್ರ ಏನೋ ಚೀಟಿಲಿ ಬರೆದು ಆ ಕಡೆಗೆ ಒಂದು ಈ ಕಡೆಗೆ ಒಂದು ಇಟ್ಟು ಏನೇನೋ ಬೇಡ್ಕೊಂಡ್ರು. ಆ್ಯಂಡ್ ಅದು ಒಂದು ದೇವರ ಕಡೆಯಿಂದ ನೋಡಿದ್ರೆ ಎಡಗಡೆಯಿಂದ ಏನೋ ಬೀಳುತ್ತೆ. ಸೊ ಅದನ್ನು ಇಟ್ಕೊಂಡು ಏನೋ ಖುಷಿಯಾಗಿ ಹೋದ್ರಪ್ಪ. ಸೊ ಇದಾದಮೇಲೆ ಅಲ್ಲಿ ವಾರದ ಟಾಸ್ಕ್ ಅನೌನ್ಸ್ ಮಾಡ್ತಾರೆ ಬಿಗ್ ಬಾಸ್ ಅವರು. ಸೊ ಇಬ್ಬರನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡ್ತಾರೆ. ಒಬ್ಬರು ಒಂದು ತಂಡದ ಕ್ಯಾಪ್ಟನ್ ಆಗಿ ಭವ್ಯ ಅವರು, ಇನ್ನೊಂದು ತಂಡದ ಕ್ಯಾಪ್ಟನ್ ಆಗಿ ಚೈತ್ರ ಅವ್ರನ್ನ ಕ್ಯಾಪ್ಟನ್ ಆಗಿ ಮಾಡ್ತಾರೆ. ಆ್ಯಂಡ್ ಚೈತ್ರ ಅವ್ರಿಗೆ ಇದು ನಿಜವಾಗ್ಲೂ ಒಂದು ಒಳ್ಳೆ ಆಪರ್ಚುನಿಟಿ. ಇಲ್ಲಿವರೆಗೂ ಕೂಡ ನನಗೆ ಚಾನ್ಸ್ ಸಿಕ್ಕಿಲ್ಲ ಟಾಸ್ಕ್ ಆಡಲಿಕ್ಕೆ ಹಾಗೆ ಹೀಗೆ ಅಂತೆಲ್ಲನೂ ಮಾತಾಡಿದ್ದಾರೆ. ಬಟ್ ಈ ವಾರ ಮಾತ್ರ ಯಾವುದೇ ರೀಸನ್ ಹೇಳೋಂಗಿಲ್ಲ ಅವ್ರು. ಬಿಕಾಸ್ ಒಂದು ತಂಡದ ಕ್ಯಾಪ್ಟನ್ ಆಗಿಯೇ ಅವ್ರಿಗೆ ಒಂದು ಅವಕಾಶ ಸಿಕ್ಕಿದೆ ಅಂತಂದರೆ ಆ ಒಂದು ತಂಡನ ಈ ವಾರದ ಒಂದು ಟಾಸ್ಕ್ಗಳನ್ನ ಯಾವ ರೀತಿಯಲ್ಲಿ ತೊಗೊಂಡು ಹೋಗಬೇಕು ಅನ್ನೋದು ಇಡೀ ಜವಾಬ್ದಾರಿ ಅವ್ರ ಮೇಲಿದೆ. ಆ್ಯಂಡ್ ನನಗೆ ಕ್ಯಾಪ್ಟನ್ ಆಗಿ ನನಗೆ ಇದು ಆಗಿಲ್ಲ, ಅನುಭವ ಇಲ್ಲ, ಹಾಗೆ ಇಲ್ಲ, ಹೀಗೆಲ್ಲ ಏನೂ ಹೇಳೋಂಗಿಲ್ಲ. ಬಿಕಾಸ್ ಆಲ್ರೆಡಿ ಬಂದು ಆಲ್ಮೋಸ್ಟ್ 85 ಡೇಸ್ ಆಗಿದೆ. ಸೊ ಇಲ್ಲಿವರೆಗೂ ಕೂಡ ಒಂದೊಂದು ಒಳ್ಳೆ ಅನುಭವ ಇರುತ್ತೆ. ಆ್ಯಂಡ್ ಯಾವ ರೀತಿಯಲ್ಲಿ ತೊಗೊಂಡು ಹೋಗ್ತಾರೆ ಅನ್ನೋದು ನೋಡಬೇಕಾಗುತ್ತೆ. ಒಂದು ಡೂ ಆರ್ ಡೇ ಒಂದು ಸಿಚುವೇಷನಲ್ಲಿ ಇದ್ದಾರೆ ಅವರು. ಸೊ ಅದನ್ನು ಅವ್ರು ಗಮನದಲ್ಲಿ ಇಟ್ಕೊಬೇಕಾಗುತ್ತೆ. ಓಕೆ, ಸೊ ಇದೇ ಪ್ರಕಾರ ಅಲ್ಲಿ ಭವ್ಯ ಆ್ಯಂಡ್ ಚೈತ್ರ ಅವರಿಗೆ ಒಂದು ಟೀಮ್ ಕಟ್ಟುವಂಥ ಒಂದು ಚಟುವಟಿಕೆ ಕೊಡ್ತಾರೆ. ಸೊ ಅದೇ ರೀತಿಯಲ್ಲಿ ಒಂದು ಅನೌನ್ಸ್ಮೆಂಟ್ ಕೂಡ ಬಿಗ್ ಬಾಸ್ ಅವ್ರು ಮಾಡ್ತಾರೆ. ಅಂದರೆ ಇಲ್ಲಿ ಸ್ನೇಹಿತರಿಗಿಂತ ಅವರ ಆಟ, ವ್ಯಕ್ತಿತ್ವ, ಪ್ರಾಮಾಣಿಕತೆ ಹಾಗೂ ಒಂದು ಸಾಮರ್ಥ್ಯ ಅನ್ನೋದು ಮುಖ್ಯ ಆಗುತ್ತೆ. ಓನ್ಲಿ ಸ್ನೇಹಿತ ಅನ್ನೋದು ಮುಖ್ಯ ಆಗೋದಿಲ್ಲ ಅನ್ನೋ ಒಂದು ಎಚ್ಚರಿಕೆನ ಕೊಟ್ಟು ಸೊ ಟೀಮ್ ಕಟ್ಟೋದಕ್ಕೆ ಒಂದು ಅವಕಾಶನ ಕೊಡ್ತಾರೆ. ಸೊ ಅಲ್ಲಿ ಭವ್ಯ ಸ್ಟಾರ್ಟಿಂಗಲ್ಲಿ ಹೋಗಿರೋವಂಥದ್ದೇ ತ್ರಿವಿಕ್ರಮ್ ರಜತ್ಗೆ ಹೋಗ್ತಾರೆ. ಆ್ಯಂಡ್ ಇಲ್ಲಿ ನನಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಭವ್ಯ ಅವರು ತ್ರಿವಿಕ್ರಮ್ನ ಬಿಟ್ಟು ಚಾನ್ಸೇ ಇಲ್ಲ ಆಡೋದಕ್ಕೆ. ಆ್ಯಂಡ್ ತ್ರಿವಿಕ್ರಮ್ ಭವ್ಯನ ಬಿಟ್ಟು ಆಡೋದಂಥ ಚಾನ್ಸೇ ಇಲ್ಲ.
ಇಷ್ಟೊಂದು ಏನಕ್ಕೆ ಡಿಪೆಂಡೆನ್ಸಿ ಆಗಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಒಂದು ಲೆಕ್ಕದಲ್ಲಿ ತೊಗೊಳಕ್ಕೆ ಹೋದರೆ ಭವ್ಯ ಅವರು ತ್ರಿವಿಕ್ರಮ್ ಅಪೋಸಿಟಲ್ಲಿ ಆಡಿದಾಗಲೇ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ತ್ರಿವಿಕ್ರಮ್ ಜೊತೆ ಇದ್ದಾಗ ಅಷ್ಟೊಂದು ಎಫೆಕ್ಟಿವ್ ಆಗಿ ಕಂಡಿಲ್ಲ ಅವರು, ಕಂಡರೂ ಕೂಡ ಅದು ಅವ್ರದ್ದೇ ಆದಂತಹ ಒಂದು ನಿಲುವು ಅಂತ ಅನ್ನಿಸ್ತಾನೆ ಇಲ್ಲ. ಬಟ್ ಇಲ್ಲಿ ತ್ರಿವಿಕ್ರಮ್ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡೆನ್ಸಿ ತೋರಿಸ್ತಾ ಇದ್ದಾರೆ. ಬಟ್ ಅವ್ರಿಗೆ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಸಿಂಗಲ್ ಆಗಿ ಅವರೇನೆ ಸೋಲಾಗಿ ಆಡಿದ್ರೇ ಚೆನ್ನಾಗಿರುತ್ತೆ, ಸೋಲೋ ಆಗಿ ಆಡಿದ್ರೇ. ಬಟ್ ತ್ರಿವಿಕ್ರಮನ್ನು ಹೋಗಿ ಅಪ್ರೋಚ್ ಮಾಡ್ತಾರೆ, ಅವ್ನು ಒಪ್ಕೊಳ್ಳೇಬೇಕು. ಸೊ ನನ್ನ ಜೊತೆಗಿದ್ದರೆ ಹಾಗಾಗುತ್ತೆ ಹೀಗಾಗುತ್ತೆ ಸಪೋರ್ಟ್ ಸಿಕ್ಕಂಗಾಗುತ್ತೆ ಅನ್ನೋ ಮಾತುಗಳು ಆಡೇ ಅವ್ರ ಜೊತೆಗೆ ಹೋಗ್ತಾರೆ. ಆ್ಯಂಡ್ ರಜತ್ ಕೂಡ ಭವ್ಯ ಜೊತೆಗೇ ಹೋಗ್ತಾರೆ. ಆ್ಯಂಡ್ ಮೋಕ್ಷಿತಾ ಕೂಡ ಅಪ್ರೋಚ್ ಮಾಡ್ತಾರೆ, ಮೋಕ್ಷಿತನೂ ಒಪ್ಕೊತಾರೆ. ಆ್ಯಂಡ್ ಧನರಾಜ್ಗೂ ಕೂಡ ಭವ್ಯ ಅವರು ಅಪ್ರೋಚ್ ಮಾಡ್ತಾರೆ, ಧನರಾಜ್ ಕೂಡ ಒಪ್ಕೊತಾರೆ. ಆ್ಯಂಡ್ ಇವರಿಬ್ಬರು ಏನು ಯಾರ್ಯಾರು ಅಪ್ರೋಚ್ ಮಾಡಿದ್ರು ಎಲ್ಲರೂ ಕೂಡ ಒಪ್ಕೊಂಡ್ಬಿಡ್ತಾರೆ ಭವ್ಯ ಅವ್ರಿಗೆ 4 ಜನಕ್ಕೂ. ಆ್ಯಂಡ್ ಇಲ್ಲಿ ಚೈತ್ರ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತಂದರೆ ಎಲ್ಲರ ಹತ್ರನೂ ಅಪ್ರೋಚ್ ಮಾಡ್ತಾರೆ. ಧನರಾಜ್ಗೂ ಅಪ್ರೋಚ್ ಮಾಡ್ತಾರೆ, ತ್ರಿವಿಕ್ರಮ್ಗೆ, ರಜತ್ಗೆ, ಪ್ರತಿಯೊಬ್ಬರು ಕೂಡ ಅಪ್ರೋಚ್ ಮಾಡಿದಾಗ ಸೊ ಧನರಾಜ್, ತ್ರಿವಿಕ್ರಮ್, ರಜತ್ ಆಲ್ರೆಡಿ ಆ ಕಡೆಗೆ ಫಿಕ್ಸ್ ಆಗಿರೋದ್ರಿಂದ ಅವ್ರು ಒಪ್ಕೊಳ್ಳೋದಿಲ್ಲ. ಮಂಜು ಅವ್ರು ಒಪ್ಕೊತಾರೆ, ಆ್ಯಂಡ್ ನಮ್ಮ ಹನುಮಂತು ಒಪ್ಕೊತಾರೆ, ಐಶ್ವರ್ಯ ಒಪ್ಕೊತಾರೆ, ಆ್ಯಂಡ್ ಗೌತಮಿ ಅವರು ಕೂಡ ಈ ಚೈತ್ರ ಅವರ ಒಂದು ತಂಡದಲ್ಲಿ ಆಡಲಿಕ್ಕೆ ಒಪ್ಕೊತಾರೆ. ಸೊ ಇದಾದಮೇಲೆ ಬಿಗ್ ಬಾಸ್ ಅವರು ಬಿಗ್ ಬಾಸ್ ರೆಸಾರ್ಟ್ ಆಗಿ ಕನ್ವರ್ಟ್ ಆಗಿದೆ ಅನ್ನೋ ಒಂದು ಏನು ಅನೌನ್ಸ್ ಮಾಡ್ತಾರೆ. ಸೊ ಅಲ್ಲಿ ಭವ್ಯ ಟೀಮು ಯಾವುದು ಅಂತ ಒಂದು ಕೊಡ್ತಾರೆ. ಅಂದರೆ ಭವ್ಯ ಟೀಮು ರೆಸಾರ್ಟ್ನ ಸಿಬ್ಬಂದಿಯಾಗಿರುತ್ತೆ. ಆ್ಯಂಡ್ ಚೈತ್ರ ಟೀಮು ಸೊ ಅಲ್ಲಿ ಅತಿಥಿಗಳಾಗಿ ಈ ಒಂದು ಟಾಸ್ಕಲ್ಲಿ ಭಾಗವಹಿಸ್ತಾರೆ ಅನ್ನೋ ಒಂದು ಅನೌನ್ಸ್ ಮಾಡ್ತಾರೆ. ಸೊ ಅಲ್ಲಿ ಬಿಗ್ ಬಾಸ್ ಅವರು ಕೆಲವು ಸೂಚನೆಗಳನ್ನು ಕೊಡ್ತಾರೆ. ಅಂದರೆ ಅತಿಥಿ ತಂಡ ಯಾವ ರೀತಿಯಲ್ಲಿರಬೇಕು ಅಥವಾ ಬಿಗ್ ಬಾಸ್ ಸಿಬ್ಬಂದಿಗಳು ಯಾವ ರೀತಿಯಲ್ಲಿ ನಡ್ಕೊಬೇಕು ಅಂತ. ಸೊ ಅಲ್ಲಿ ಅತಿಥಿ ತಂಡ ಇಚ್ಛೆಯ ಸೌಕರ್ಯಗಳನ್ನು ನಾನು ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಮುಂದೆ ನಿಮಗೆ ಕರೆಕ್ಟಾಗಿ ವರ್ಕ್ ಆಗುತ್ತೆ, ಅಂದರೆ ಬೇಕಾಗುತ್ತೆ. ಸೊ ಯಾಕಂದರೆ ಮುಂದೆ ತುಂಬ ಗದ್ದಲಗಳೆಲ್ಲ ಆಗಿದೆ. ಸೊ ಇಲ್ಲಿ ಬಿಗ್ ಬಾಸ್ನ ರೂಲ್ಸ್ಗಳು ಏನಿರುತ್ತೆ ಅಂದರೆ ಅತಿಥಿ ತಂಡ ಇಚ್ಛೆಯ ಸೌಕರ್ಯಗಳನ್ನು ಕೆಫೆ, ಸ್ಪಾ ಅಥವಾ ಬೇರೆ ಯಾವುದೇ ರೀತಿಯ ಒಂದು ತಮಗೆ ಇಚ್ಛಿಸುವ ಸದಸ್ಯರಿಂದ ಬಯಸಿದ ಸೌಕರ್ಯಗಳನ್ನು ಮಾಡಿಸಿಕೊಳ್ಳುವ ಅಧಿಕಾರದಿಂದ, ಅಂದರೆ ಒಂದು ಅಧಿಕಾರಯುತವಾಗಿ ನಡ್ಸ್ಕೊಬೋದಂತೆ. ಅಂದರೆ ಅವ್ರು ಜೋರು ಮಾಡ್ಬೋದು, ಯಾವುದೇ ರೀತಿಯಲ್ಲಿ ಏನೇ ಮಾಡಿದ್ರು ಕೂಡ ಸೊ ಅದನ್ನು ಸಿಬ್ಬಂದಿಗಳು ಕೊಡಬೇಕಾಗತ್ತೆ. ಸೊ ಅದು ಜೋರು ಮಾಡಿ ಅಧಿಕಾರ ಚಲಾಯಿಸುವಂಥ ಅಂತೇನು ಹೇಳ್ತೀವಲ್ಲ, ಸೊ ಅದೆಲ್ಲನೂ ಕೂಡ ಪಡ್ಕೊಬಹುದು ಅವರು. ಓಕೆ, ಸೊ ಅದಾದಮೇಲೆ ಸದಸ್ಯರು ಬೇಡುವ ಬಯಕೆಗಳನ್ನು ತಿರಸ್ಕರಿಸುವಂತಿಲ್ಲ ಮತ್ತು ವಿರೋಧಿಸುವಂತಿಲ್ಲ. ಅಂದರೆ ಅತಿಥಿಗಳು ಏನೇನು ಹೇಳ್ತಾರೆ ಅದನ್ನು ಯಾವುದೇ ರೀತಿಯಲ್ಲಿ ತಿರಸ್ಕಾರ ಮಾಡುವಂತಿಲ್ಲ ಮತ್ತು ವಿರೋಧ ಮಾಡುವಂತಿಲ್ಲ. ಏನೇ ಇದ್ರೂ ಕೂಡ ಅದನ್ನು ಸ್ವೀಕಾರ ಮಾಡಿಕೊಂಡು ಆಮೇಲೆ ಡಿಸ್ಕಷನ್ ಮಾಡಿ ಅದರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಬೋದು ಬಿಟ್ಟರೆ, ಬಟ್ ತಿರಸ್ಕಾರ ಅಂತೂ ಮಾಡೋಂಗಿಲ್ಲ, ವಿರೋಧ ಅಂತೂ ಮಾಡೋಂಗಿಲ್ಲ. ಆ್ಯಂಡ್ ಸಿಬ್ಬಂದಿ ಸದಸ್ಯರ ಪೈಕಿ ಒಬ್ಬರು ಮ್ಯಾನೇಜರ್ ಆಗಿರ್ತಾರೆ, ಇನ್ನೊಬ್ಬರು ಶೆಫ್ ಆಗಿರ್ತಾರೆ, ಉಳಿದವರು ವೇಟರ್ ಮತ್ತು ಸೊ ಕ್ಲೀನರ್ಗಳಾಗಿ ಪಾತ್ರಗಳನ್ನು ವಹಿಸಬೇಕಾಗತ್ತೆ. ಆ್ಯಂಡ್ ಅಲ್ಲಿ ಕೆಲವೊಂದು ರೆಸಾರ್ಟ್ ಸಿಬ್ಬಂದಿಗಳೇನಿದೆ ಕೆಲಸ ಬದಲಾವಣೆ ಮಾಡ್ಬೋದು ಅಂತ. ಅಂದರೆ ಇವಾಗೇನು ಶೆಫು ಮತ್ತು ಏನು ಮ್ಯಾನೇಜರ್ ಅಥವಾ ಏನು ಕ್ಲೀನರ್ಗಳಿದ್ದಾರೆ, ಸೊ ಅವರನ್ನು ಬೇಕಾದರೆ ಮ್ಯಾನೇಜರ್ ಅವರು ಕೆಲಸಗಳನ್ನ ಚೇಂಜಸ್ ಮಾಡ್ಬೋದು. ಶೆಫ್ ಇರೋರನ್ನ ವೇಟರು ಕ್ಲೀನರ್ಗೆ ಹಾಕ್ಬೋದು ಅಥವಾ ವೇಟರ್ ಕ್ಲೀನರ್ ಇರೋರನ್ನ ಶೆಫ್ ಆಗಿ ಕೂಡ ಹಾಕ್ಬೋದು. ಸೊ ಓಕೆ, ಸೊ ಇದಾದಮೇಲೆ ಕೆಲವೊಂದು ನಿಯಮಗಳನ್ನು ಕೂಡ ಬಿಗ್ ಬಾಸ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಒಂದೇನು ಅಂತಂದರೆ ಅತಿಥಿಗಳು ಊಟ ಮಾಡೋವರೆಗೂ ಕೂಡ ಸಿಬ್ಬಂದಿಗಳು ಯಾವುದೇ ರೀತಿಯಲ್ಲಿ ಆಹಾರವನ್ನು ಸೇವನೆ ಮಾಡಬಾರ್ದು ಅನ್ನೋ ಒಂದು ರೂಲ್ನ ಹೇಳ್ತಾರೆ. ಆಮೇಲೆ ರೆಸಾರ್ಟ್ನ ಸ್ವಚ್ಛವಾಗಿ ಇಟ್ಕೊಬೇಕು, ಜೊತೆಗೆ ಅಡುಗೆ ಮಾಡೋವಂಥ ಏನು ಇರುತ್ತೆ ಸೊ ಅದನ್ನು ಶುಚಿಯಾಗಿರಬೇಕು ಅನ್ನೋ ಒಂದು ಮಾತುಗಳು ಕೂಡ ಕೇಳಿಬರುತ್ತೆ. ಆಮೇಲೆ ಅತಿಥಿಗಳು ಎಷ್ಟೇ ತೊಂದರೆ ಕೊಟ್ಟರೂ ಕೂಡ ಸಿಬ್ಬಂದಿಗಳು ತಾಳ್ಮೆ ಕಳೆದುಕೊಳ್ಳಬಾರದು. ಏನಂತಂದರೆ ಏನೇನು ರೂಲ್ಸ್ಗಳಿದ್ದಾವೆ ಇದೆಲ್ಲ ಹೇಳಿರೋವಂಥದ್ದು ಬಿಗ್ ಬಾಸ್ ಅವರೇನೆ. ಬಿಕಾಸ್ ಯಾವುದೇ ರೀತಿಯಲ್ಲಿ ಅಲ್ಲಿ ಏನು ಅತಿಥಿಗಳಿರ್ತಾರೆ ಸೊ ಅವ್ರು ಹೇಳಿರೋವಂಥದ್ದನ್ನು ತಿರಸ್ಕಾರ ಮಾಡುವಂತಿಲ್ಲ ಆ್ಯಂಡ್ ವಿರೋಧ ಮಾಡುವಂತಿಲ್ಲ. ಜೊತೆಗೆ ಅವ್ರು ಏನೇ ಕೇಳಿದ್ರು ಕೂಡ, ಆಮೇಲೆ ಯಾವ ಸಿಬ್ಬಂದಿ ಕಡೆಯಿಂದ ಅವರ ಇಚ್ಛೆಯನ್ನು ಪೂರೈಸ್ಕೊಬೇಕು ಅಂತ ಅನ್ಕೊತಾರೆ ಅವ್ರ ಕಡೆಯಿಂದ ಕೂಡ ಮಾಡಿಸ್ಕೊಬೋದು, ಯಾವುದೇ ಕೆಲಸ ಬೇಕಾದರೂ ಕೂಡ ಮಾಡಿಸ್ಕೊಬೋದು ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಓಕೆ, ಸೊ ಇದಾದಮೇಲೆ ರೆಸಾರ್ಟ್ನ ಎಲ್ಲ ಕೆಲಸಗಳು ಸಿಬ್ಬಂದಿಗಳನ್ನೇ ಮಾಡಬೇಕು. ಅಂದರೆ ರೆಸಾರ್ಟಲ್ಲಿರುವಂಥ ಎಲ್ಲ ಕೆಲಸಗಳು ಕೂಡ ಸಿಬ್ಬಂದಿಗಳೇ ಮಾಡಬೇಕು ಅನ್ನೋದು ಕೂಡ ಒಂದು ಅನೌನ್ಸ್ ಮಾಡ್ತಾರೆ. ಸೊ ಇದಾದಮೇಲೆ ಅಲ್ಲಿ ಒಂದೇನು ಅನೌನ್ಸ್ಮೆಂಟ್ ಇರುತ್ತೆ, ರೂಲ್ಸ್ ಎಲ್ಲ ಇರುತ್ತೆ, ಅದನ್ನು ಕಂಪ್ಲೀಟ್ ಆಗುತ್ತೆ. ಸೊ ಇದಾದಮೇಲೆ ಎರಡೂ ತಂಡದವರು ಒಂದು ಬ್ರೀಫಿಂಗ್ ಮಾಡ್ಕೊತಾರೆ. ಇಲ್ಲಿ ಚೈತ್ರ ಟೀಮ್ ಬ್ರೀಫಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಸೊ ಚೈತ್ರ ಅವ್ರು ಹೇಳುವಂಥದ್ದು ಏನು ಅಂತಂದರೆ, ಕ್ಯಾಪ್ಟನ್ ಚೈತ್ರ ಅವರು ಸೊ ಎದುರುಗಡೆ ಟೀಮು ಸೊ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಆಮೇಲೆ ಅವರು ಏನಾದರೂ ಗೆಸ್ಟಾಗಿ ಬಂದಾಗ, ನಾವು ಸಿಬ್ಬಂದಿಗಳಾಗಿದ್ದಾಗ ಏನೇನು ತಲೆಯಲ್ಲಿ ಬರುತ್ತೆ ಅದೆಲ್ಲ ಏನು ತಿಳ್ಕೊಳ್ಳೋದು ಬೇಡ. ಸೊ ನಮಗೆ ಯಾವ ರೀತಿಯಲ್ಲಿ ನಾವು ಗೆಸ್ಟ್ ಆಗಿದ್ವಿ ಅದನ್ನ ಏನೇನು ಮಾಡಿಸ್ಕೊಬೇಕು ಅದನ್ನು ಕ್ಲಿಯರ್ ಕಟ್ಟಾಗಿ ಮಾಡಿಸ್ಕೊಳ್ಳೋಣ. ಜನಗಳು ಒಂದು ರೀತಿಯಲ್ಲಿ ವಾವ್ ಅನ್ನೋ ರೀತಿಯಲ್ಲಿ
ಮಾಡೋಣ ಟಾಸ್ಕ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಇದೊಂದು ಚೈತ್ರ ಅವ್ರ ಟೀಮ್ ಬ್ರೀಫಿಂಗ್ ಮಾಡಿರುವಂಥದ್ದು ಚೆನ್ನಾಗಿತ್ತು ನನಗೆ. ಯಾಕಂತಂದರೆ ಒಂದು ಟಾಸ್ಕ್ ಶುರು ಆಗ್ತಿದೆ ಅಂತಂದಾಗ ಒಂದು ಬ್ರೀಫಿಂಗ್ ಮಾಡಿ ತಿಳಿಸೋವಂಥದ್ದು ಪ್ರಯತ್ನ ಮಾಡಿದ್ರು ಅಂತ ಒಳ್ಳೆಯದು. ಆ್ಯಂಡ್ ಈ ಕಡೆಗೆ ತ್ರಿವಿಕ್ರಮ್ ಅಲ್ಲ, ಭವ್ಯ ಅವ್ರ ತಂಡದಲ್ಲಿ ನೋಡೋದಾದ್ರೆ ಭವ್ಯ ಅವ್ರು ಏನೂ ಮಾತೇ ಆಡಲಿಲ್ಲ. ಅಲ್ಲಿ ತ್ರಿವಿಕ್ರಮ್ ಒಂದು ಮಾತು ಹೇಳ್ತಾರೆ, ಅಂದರೆ ಏನೇ ಒಂದು ವಿಷಯ ಬಂದರೂ ಹೇಳ್ತೀನಿ, ಬಟ್ ಟ್ರಿಗರ್ ಆಗೋವಂಥದ್ದು ಬೇಡ, ಆಮೇಲೆ ಏನೇ ಅಂದರೂ ಕೂಡ ತಲೆ ತಗ್ಗಿಸ್ಕೊಂಡು ಕೆಲಸ ಮಾಡೋಣ, ಯಾವುದೇ ರೀತಿಯಲ್ಲಿ ಎದುರು ಮಾತಾಡುವಂಥದ್ದು ಆ ರೀತಿಯಲ್ಲಿ ಟ್ರಿಗರ್ ಆಗುವಂಥದ್ದು ಬೇಡ ಅಂತ ತ್ರಿವಿಕ್ರಮ್ ಹೇಳ್ತಾರೆ. ಬಿಟ್ಟರೆ ಭವ್ಯ ಅವರು ಎಲ್ಲೂ ಒಂದು ಮಾತು ಕೂಡ ಆಡೋದಿಲ್ಲ. ನಾನು ಅದಕ್ಕೆ ಸ್ಟಾರ್ಟಿಂಗಲ್ಲಿ ಹೇಳಿರೋವಂಥದ್ದು, ಇದು ಒಂದು ರೀತಿಯಲ್ಲಿ ಭವ್ಯ ಅವರು ತ್ರಿವಿಕ್ರಮನ್ನು ಹಾಕ್ಕೊಂಡಿರೋವಂಥದ್ದು ಒಂದು ರೀತಿಯಲ್ಲಿ ಸಪೋರ್ಟಿಗೆ. ಸೊ ಅವರೇ ಒಂದು ಅಧಿಕಾರ ಚಲಾಯಿಸಲಿ ಅನ್ನೋ ರೀತಿಯಲ್ಲೇ ಬಿಟ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನೋಡೋಕೆ ಹೋದರೆ ಭವ್ಯ ಅವರು ಅಲ್ಲಿ ಡಾಮಿನೇಟ್ ಆಗಿ ಆ ಒಂದು ಕ್ಯಾಪ್ಟನ್ಸಿನ ಮಾಡಬೇಕಾಗಿತ್ತು, ಬಟ್ ಮಾಡಲಿಲ್ಲ. ಸೊ ಒಟ್ಟಿನಲ್ಲಿ ಟಾಸ್ಕ್ ಏನೋ ಶುರು ಆಗುತ್ತೆ. ಸೊ ಆ ಚಟುವಟಿಕೆ ಶುರು ಆದಾಗ ಅಲ್ಲಿ ಮಂಜು ಅವ್ರು ಕೇಳುವಂಥದ್ದು, ಭವ್ಯ ಅವ್ರಿಗೆ ಬಿಸಿನೀರು ತಂದು ಕೊಡಿ, ನಾನು ಟಾವೆಲ್ ತಂದಲ್ಲಿ ಇಡಿ, ಸೊ ನಾನು ಬೇಗ ಬರ್ತೀನಿ ಅನ್ನೋ ಒಂದು ಮಾತುಗಳು ಬರುತ್ತೆ. ಅದಾದಮೇಲೆ ಧನರಾಜ್ ಹೋಗಿ ಬಿಗ್ ಬಾಸ್ ಅವ್ರ ಹತ್ರ ಕೇಳ್ತಾರೆ. ಸೊ ರೆಸಾರ್ಟ್ಗೆ ಬಂದಿರೋವಂಥವ್ರು ಯಾಕೋ ತುಂಬ ಸೊಕ್ಕಿದೆ ಅವ್ರಿಗೆ ಬಿಸಿನೀರು ಬೇಕಂತೆ. ಹನುಮಂತು ಯಾವಾಗಲೂ ತಣ್ಣೀರು ಸ್ನಾನ ಮಾಡೋನು, ಅವ್ನಿಗೆ ಬಿಸಿನೀರು ಕೇಳ್ತವನೆ, ಸೊಕ್ಕಿನ ಮನುಷ್ಯ ಅನ್ನೋ ರೀತಿಯಲ್ಲಿ. ಸೊ ಈ ಥರದ ಕೆಲವೊಂದು ಕಮೆಂಟ್ಗಳೆಲ್ಲ ಪಾಸ್ ಮಾಡ್ತಾರೆ ಅವ್ರಿಗೆ ಕೇಳದೇ ಇರೋ ರೀತಿಯಲ್ಲಿ. ಆ್ಯಂಡ್ ಗೌತಮಿ ಅವರು ಹೇಳುವಂಥದ್ದು ವೆಲ್ಕಮ್ ಡ್ರಿಂಕ್ ಇನ್ನೂ ಬಂದಿಲ್ಲ ಅನ್ನೋ ಒಂದು ಮಾತುಗಳು ಬರುತ್ತೆ. ಆ್ಯಂಡ್ ಮಂಜು ಅವರು ಕೆಲವು ಟೈಮಲ್ಲಿ ಅಲ್ಲಿ ರಜತ್ಗೆ ಸೊ ಕಣ್ಣು ಕೆಳಗಡೆ ಮೀಸೆ ಕೆಳಗಡೆ ಮಾಡಿಕೊಂಡು ಇಲ್ಲ ಅಂದರೆ ಕಟ್ ಮಾಡ್ತೀನಿ ಅನ್ನೋವಂಥ ಮಾತುಗಳು. ಸೊ ಈ ಥರದ ಕೆಲವೊಂದು ಮಾತುಗಳೆಲ್ಲನೂ ಅಲ್ಲಿ ಅತಿಥಿಗಳಿಂದ ಬರುತ್ತೆ. ಇದೆಲ್ಲ ಮಾಮೂಲಿ ಟಾಸ್ಕ್ನ ಒಂದು ರೀತಿಯಲ್ಲಿ ಪಾರ್ಟ್ ಅಂತ ನನಗನ್ಸುತ್ತೆ. ಸೊ ಇವಾಗ ಏನೇ ಆದರೂ ಕೂಡ ಇವರು ಟ್ರಿಗರ್ ಮಾಡಬೇಕು ಅಂತಲೇ ಅದನ್ನೆಲ್ಲ ಮಾಡುವಂಥದ್ದು, ಕೋಪ ಮಾಡ್ಕೊಬೇಕು, ತಾಳ್ಮೆ ಕಳೆದುಕೊಳ್ಬೇಕು ಅಂತಲೇ ಯಾರು ಅತಿಥಿಗಳ ತಂಡದಿಂದ ಮಾಡುವಂಥದ್ದು. ಇವರೇನು ನಾರ್ಮಲಿ ಬೇರೆ ಹೊರಗಡೆ ರೆಸಾರ್ಟು ಅಥವಾ ಆ ರೀತಿಯಲ್ಲಿ ಇರೋಲ್ಲ. ಒಂದು ಟಾಸ್ಕ್ ಕೊಟ್ಟಿರೋದ್ರಿಂದ ಇವರ ಒಂದು ಟಾಸ್ಕ್ನ ಅಲ್ಲಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಚೈತ್ರ ಅಲ್ಲಿ ಭವ್ಯವ್ರು ನೀರು ತಂದು ಕೊಡ್ತಾರೆ. ಸೊ ಈ ನೀರು ಯಾಕೋ ಸರಿಗಿಲ್ಲ, ಒಂಥರ ಏನೋ ಸಾಲ್ಟಿ ಆಗಿದೆ, ಬೇರೆ ನೀರು ತಗೊಂಡು ಬನ್ನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇಲ್ಲ ಮೇಡಮ್ ಚೆನ್ನಾಗಿದೆ, ನೀವು ಇವಾಗೆಲ್ಲೋ ಅಂದರೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಲ್ವಾ, ಸೊ ಹಾಗೆ ಅನ್ನಿಸ್ತಿದೆ, ಸೊ ಅದಕ್ಕೋಸ್ಕರ ನೀವು ಕುಡೀರಿ ಮೇಡಮ್, ಏನಿಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇದೇ ಬೇಡ ಅನ್ನೋದು. ಅವ್ರು ಏನೋ ಒಂದು ಅತಿಥಿಗಳು ಹೇಳಿದ್ದಾರೆ ಅಂತಂದಮೇಲೆ ಅಟ್ಲೀಸ್ಟ್ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬೇರೆ ನೀರು ತಂದಿದ್ರೆ ಮುಗ್ದೋಗಿರೋದು. ಸೊ ಈ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡೋ ರೀತಿ ಎಲ್ಲೋ ಸ್ವಲ್ಪ ಈ ಭವ್ಯ ಟೀಮ್ ಅವರು ಸರಿ ಮಾಡಲಿಲ್ಲ ಅಂತ ನನಗನ್ಸುತ್ತೆ. ಅದರಲ್ಲೂ ಮುಖ್ಯವಾಗಿ ಕ್ಯಾಪ್ಟನ್ ಭವ್ಯ ಆಗಿರೋದ್ರಿಂದ ಸೊ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ನನಗನ್ಸುತ್ತೆ. ಓಕೆ, ಸೊ ಇದಾದಮೇಲೆ ಅಲ್ಲಿ ಸೊ ಧನರಾಜ್ ಆ್ಯಂಡ್ ತ್ರಿವಿಕ್ರಮ್ ಅವರು ಕ್ಲೀನಿಂಗ್ ಚೆನ್ನಾಗಿ ಮಾಡಿದ್ರು. ಸೊ ಅಲ್ಲಿ ಹನುಮಂತ ಅಲ್ಲ, ಯಾರು ಮಂಜು ಮತ್ತು ಚೈತ್ರ ಅವ್ರು ಹೇಳ್ತಾರೆ, ಏನು ಕ್ಲೀನಿಂಗ್ ಹಿಂಗೆ ಇಟ್ಕೊಂಡಿದ್ದೀರ ಅನ್ನೋ ಮಾತಿಗೆ. ಸೊ ಅಲ್ಲಿ ಧನರಾಜ್ ಆ್ಯಂಡ್ ತ್ರಿವಿಕ್ರಮ್ ಅವರು ಆ ಒಂದು ಬೆಡ್ರೂಮ್ದು ಏನಿದೆ ಎಲ್ಲ ಒಂದು ವಸ್ತುಗಳನ್ನು ನೀಟಾಗಿಡುವಂಥ ಪ್ರಯತ್ನ ಮಾಡಿದ್ರು. ಆ್ಯಂಡ್ ಅಲ್ಲಿ ರಜತ್ ಅವರು ಕ್ಲೀನಿಂಗಲ್ಲಿ ಪ್ರಾಪರಾಗಿ ಮಾಡಲಿಲ್ಲ. ಸೊ ಅಲ್ಲಿ ಚೈತ್ರ ಅವ್ರು ಹೇಳ್ತಾರೆ, ಸೊ ಅಲ್ಲಿ ಏನು ಅಲ್ಲಿ ಡೈನಿಂಗ್ ಟೇಬಲ್ ಇದೆ, ಅದ್ರ ಮೇಲೆ ಕಸ ಎಲ್ಲ ಹಾಗೆ ಇದೆ, ಅದ್ರ ಮೇಲ್ಗಡೆ ಒಂದು ಊಟದ ಕೆಳಗಡೆ ಒಂದು ಪ್ಲೇಟ್ ಕೆಳಗಡೆ ಒಂದು ಹಾಕ್ತಾರಲ್ಲ ಶೀಟು, ಸೊ ಅದನ್ನೆಲ್ಲ ಹಾಗೆ ಹಾಕ್ತಿರ್ತಾನೆ. ಆಮೇಲೆ ಅಲ್ಲಿ ಟೇಬಲ್ ಮೇಲೆಲ್ಲ ಗಲೀಜು ಹಾಗೆ ಬಿದ್ದಿರುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿರಲ್ಲ. ಚೈತ್ರ ಮತ್ತು ಗೌತಮಿ ಅವ್ರು ಕ್ಲೀನ್ ಹೇಳ್ತಾರೆ, ಸೊ ಇಷ್ಟೊಂದು ಎಲ್ಲ ಗಲೀಜಿದೆ, ಏನು ಕ್ಲೀನ್ ಮಾಡ್ತಿದ್ರು ಹಾಗೆ ಅಂದಂಗೆ. ಸೊ ಅಲ್ಲಿ ತಿರ್ಗಾ ರಜತ್ ಮತ್ತೆ ತಿರುಗೇಟ್ ಕೊಡುವಂಥದ್ದು, ಒಂದು ಟೈಮಲ್ಲಿ ಒಂದೇ ಕೆಲಸ ಮಾಡುವಂಥದ್ದು, ಎರಡೆರಡು ಕೆಲಸ ಮಾಡಲ್ಲ ಅನ್ನೋ ಒಂದು ಮಾತುಗಳು. ಸೊ ಇದನ್ನೆಲ್ಲ ಕೆಲವು ಟೈಮಲ್ಲಿ ಅವರಿಗೆ ಟ್ರಿಗರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದಾದಾಯ್ತು. ಮತ್ತು ತ್ರಿವಿಕ್ರಮ್ ಒಂದು ಮಾತು ಹೇಳ್ತಾನೆ. ಸೊ ಐಶ್ವರ್ಯ ಅಲ್ಲಿ ಏನೋ ಒಂದು ಐಸ್ ಕ್ಯೂಬ್ ಕೇಳಿದ್ದಕ್ಕೆ ಸೊ ಅವಳು ಯಾವಳು ಬಿಳಿ ಜಿರಳೆ ಐಸ್ ಕ್ಯೂಬ್ ಬೇಕು ಅಂತವಳೆ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಇದೆಲ್ಲ ಜೊತೆ ನಡೀತಾ ಹೋಗುತ್ತೆ. ಆಲ್ರೆಡಿ ಬಿಗ್ ಬಾಸ್ ಅವ್ರು ಅನೌನ್ಸ್ ಮಾಡಿದ್ದಾರೆ. ಸೊ ಅತಿಥಿಗಳು ಅಂದರೆ ಅಡುಗೆ ಅಥವಾ ಆಹಾರ ಸೇವನೆ ಮಾಡೋವರೆಗೂ ಕೂಡ ಇವ್ರು ಯಾವುದೂ ಆಹಾರ ಸೇವನೆ ಮಾಡೋಂಗಿಲ್ಲ ಸಿಬ್ಬಂದಿಗಳು ಅಂತ ಹೇಳ್ತಾರೆ. ಅದನ್ನೆಲ್ಲ ಬಿಟ್ಬಿಟ್ಟು ಇಲ್ಲಿ ಧನರಾಜು ಮತ್ತು ಭವ್ಯ ಅವರು ಕದ್ದು ಜ್ಯೂಸ್ ತಿನ್ನೋವಂಥದ್ದು, ಆಮೇಲೆ ಉಳಿದವರೆಲ್ಲರೂ ಕೂಡ ಏನು ಸ್ಟಾಫ್ ಇದ್ದಾರೆ, ಸೊ ಅಲ್ಲಿ ರೆಸಾರ್ಟವರು ಅಲ್ಲಿ ಬ್ರೆಡ್ ಜಾಮ್ ತಿನ್ನೋವಂಥದ್ದು, ಎಲ್ಲರೂ ಕೂಡ ರಜತ್, ಭವ್ಯ, ಧನರಾಜು, ಮೋಕ್ಷಿತಾ ಎಲ್ಲರೂ ಹೋಗಿ ಬ್ರೆಡ್ ಜಾಮ್ ತಿನ್ನೋದು, ಜ್ಯೂಸ್ ಕುಡಿಯೋದೆಲ್ಲ ಮಾಡ್ತಾರೆ ಕದ್ದು. ಸೊ ಒಂದು ಟೈಮಲ್ಲಿ ಧನರಾಜ್ ಅದು ಯಾವುದೋ ತಿಂತಾನೆ, ಅದು ಚಿಕನ್ ಪೀಸ್ ಅಂತೆ. ಪಾಪ ಅವನೇನೋ ಚಿಕನ್ ಪೀಸ್ ತಿನ್ನಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅವನು ಚಿಕನ್ ಪೀಸ್ ಎಲ್ಲ ತಿಂದ್ಬಿಡ್ತಾನೆ. ಸೊ ಅದು ಎಲ್ಲ ನನಗೆ ಸರಿ ಇಲ್ಲ ಅಂತ ನನಗೆ ಅನಿಸುತ್ತೆ. ಬಟ್ ಹಾನೆಸ್ಟಾಗಿ ಸೊ ಕ್ಲಿಯರಾಗಿ ಮಾಡ್ಕೊಂಡು ಹೋಗಬೇಕಾಗಿತ್ತು. ಸೊ ಇದೆಲ್ಲ ರೂಲ್ಸ್ ಬ್ರೇಕ್ ಮಾಡಿದ್ರು ಅಂತ ನನಗೆ ಅನಿಸುತ್ತೆ. ಆಲ್ರೆಡಿ ಬಿಗ್ ಬಾಸ್ ಅನೌನ್ಸ್ ಮಾಡಿರೋದ್ರಿಂದ ಆಹಾರ ಸೇವನೆ ಮಾಡೋಂಗಿಲ್ಲ. ಸೊ ಅಲ್ಲಿ ಯಾರು ಅತಿಥಿಗಳು ಸೇವನೆ ಮಾಡೋ ರೀತಿಯಲ್ಲಿ, ಬಟ್ ಅವ್ರೇನೋ ಆ ಥರ ಮಾಡಿದ್ರಪ್ಪ. ಓಕೆ, ಸೊ ಇದಾದಮೇಲೆ ಅಲ್ಲಿ ಚೈತ್ರ ಅವರು ಬೇಕು ಅಂತಲೇ ಆ ಟೇಬಲ್ ಮೇಲೆ ಸೊ ಲೆಮನ್ ಸೋಡಾನ ಚೆಲ್ತಾ ಇರ್ತಾರೆ. ಇದು ಒಂದು ಸ್ವಲ್ಪ ಅತಿ ಆಯಿತು ಅಂತ ನನಗನ್ಸುತ್ತೆ. ಹಂಗೆಲ್ಲ ಮಾಡಬಾರ್ದು ಆ್ಯಕ್ಚುಲಿ. ಚೈತ್ರ ನೀರೆಲ್ಲ ಚೆಲ್ಲಿ ಕ್ಲೀನ್ ಮಾಡಿ ಅಂತೆಲ್ಲ ಮೋಕ್ಷಿತ ಅವ್ರಿಗೆ ಹೇಳ್ತಾರೆ. ಸೊ ಇದನ್ನು ಹೋಗ್ಬೇಕಂದ್ರೆ ಓವರ್ ಅಂತ ಹೇಳ್ಬೋದು. ಬೇಕು ಅಂತ ಚೆಲ್ಲಿ ಆ ರೀತಿಯಲ್ಲಿ ಮಾಡುವಂಥದ್ದು ಸರಿ ಅಂತ ಅನಿಸುತ್ತಾ? ಅದು ನೋಡ್ತಿರ್ಬೇಕಾದ್ರೆ ನಮಗೆ ಅನ್ನಿಸ್ತಾ ಇಲ್ಲ. ಬಟ್ ಅವರು ಒಬ್ಬ ಕ್ಯಾಪ್ಟನ್ ಆಗಿ ಆ ರೀತಿಯಲ್ಲಿ ಮಾಡಬಾರ್ದು ಅಂತ ನನಗನ್ಸುತ್ತೆ.
ಸೊ ಅಲ್ಲಿ ರಜತ್ ಅವ್ರನ್ನ ವಾರ್ನಿಂಗ್ ಬೇರೆ ಕೊಡ್ತಾರೆ, ನಮ್ಮದು ಬರಲಿ ನೈಟಲ್ಲಿ ನಿದ್ದೆ ಮಾಡೋಕ್ಕೆ ಬಿಡಲ್ಲ, ನಾನು ಅಡುಗೆ ಎಬ್ಬರಿಸಿ ನಿದ್ದೆ ಮಾಡಿಸ್ಕೊಂಡು ತಿಂತೀನಿ ಅನ್ನೋ ಒಂದು ಮಾತುಗಳು. ಸೊ ಅಲ್ಲಿ ಧನರಾಜಿಗೆ ಹೇಳ್ತಿರ್ತಾನೆ. ಆಮೇಲೆ ಹನುಮಂತ ಇದನ್ನಲ್ಲ, ಅವನು ಲುಂಗಿ ಬಿಡಿಸಿ ಓಡಾಡಿಸಿಲ್ಲ ಅಂತಂದರೆ ಕೇಳೋದು ನನಗೆ ಅಂತ ಹೇಳ್ಬಿಟ್ಟು ರಜತ್ ವಾರ್ನಿಂಗ್ ಬೇರೆ ಕೊಡ್ತಾನೆ. ಈ ರೀತಿಯಲ್ಲಿ ವಾರ್ನಿಂಗ್ ಕೊಡೋವಂಥದ್ದು ಅವಶ್ಯಕತೆಯೇ ಇಲ್ಲ. ನಿಮಗೇನು ಬಂದಿದೆ ಅದನ್ನು ಫಸ್ಟ್ ಮುಚ್ಕೊಂಡು ಮಾಡೋವಂಥದ್ದನ್ನ ಮಾಡಬೇಕು. ನಾನು ಅವಾಗ ಹಂಗೆ ಮಾಡ್ತೀನಿ, ಇವಾಗ ಹಿಂಗೆ ಮಾಡ್ತೀನಿ, ಕೊಟ್ಟಿರೋಂಥ ಕೆಲಸ ಫಸ್ಟ್ ನೆಟ್ಟಿಗೆ ಮಾಡಬೇಕಲ್ವಾ. ಅದು ಗೊತ್ತಿರೋವಂಥದ್ದನ್ನೇ ಉಲ್ಟಾ ಬರುತ್ತೆ. ಓಕೆ, ನೀವು ಇವಾಗ ಸಿಬ್ಬಂದಿ ಆಗಿದ್ದವ್ರು ಗೆಸ್ಟ್ ಆಗ್ತೀರ, ಗೆಸ್ಟ್ ಆದವನು ಸಿಬ್ಬಂದಿ ಆಗೇ ಆಗ್ತಾನೆ. ಸೊ ಅವಾಗ ಮಾಡೋದನ್ನು ಬಿಟ್ಬಿಟ್ಟು ಅಟ್ಲೀಸ್ಟ್ ಕೊಟ್ಟಿರೋ ಕೆಲಸನ ಒಂದು ಸ್ವಲ್ಪ ಹಾನೆಸ್ಟಾಗಿ ಮಾಡೋವಂಥದ್ದು ಮಾಡಬೇಕು. ಇಲ್ಲ ಅಂತಂದರೆ ಇದೇ ಆಗೋವಂಥದ್ದು. ಸೊ ಇದೆಲ್ಲ ಆಗಿದ್ದಾದಮೇಲೆ ಚೈತ್ರ ಆ್ಯಂಡ್ ಭವ್ಯ ಡಿಸ್ಕಷನ್ ಮಾಡ್ತಿರ್ತಾರೆ. ಅಂದರೆ ಟಾಸ್ಕ್ ಯಾವ ರೀತಿಯಲ್ಲಿ ಹೋಗಬೇಕು, ಅಥವಾ ಸೊ ಸ್ವ್ಯಾಪ್ ಆದಮೇಲೆ ಸೊ ಟಾಸ್ಕ್ ಯಾವ ರೀತಿಯಲ್ಲಿ ಆಡಬೇಕು, ಆಮೇಲೆ ಆರ್ಡರ್ ಮಾಡೋಂಗಿಲ್ಲ, ಡಿಸ್ರೆಸ್ಪೆಕ್ಟ್ ತೋರಿಸೋ ಹಂಗಿಲ್ಲ, ಪನಿಷ್ಮೆಂಟ್ ಕೊಡೋಂಗಿಲ್ಲ ಅಂತ ಇವೆಲ್ಲ ಆ್ಯಕ್ಚುಲಿ ಮಾತಾಡೋಂಗಿಲ್ಲ. ಸೊ ಅವ್ರ ಕ್ಯಾಪ್ಟನ್ ಏನಿದೆ ಅವರ ಒಂದು ಟೀಮ್ ಜೊತೆ ಡಿಸ್ಕಷನ್ ಮಾಡಿ ಸೊ ನಿರ್ಧಾರಗಳನ್ನ ಕೈಗೊಳ್ಳೋಕ್ಕೆ ಹೊರತು ಇಬ್ಬರು ಒಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಸೊ ಇದು ಈ ರೀತಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೋದು ಪ್ರಶ್ನೆ ಹುಡ್ಕೊಳ್ಳುತ್ತೆ. ಯಾಕಂತಂದರೆ ಒಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಂಗಿದೆ ಇದು. ಓಕೆ, ಇವಾಗ ನಮ್ಮ ರಾಜಕಾರಣದಲ್ಲಿ ಆಗುತ್ತೆ ಅಡ್ಜಸ್ಟ್ಮೆಂಟು, ನೀವು ನಮ್ಮ ವಿಷಯಕ್ಕೆ ಬರಬೇಡಿ, ನಾವು ನಿಮ್ಮ ವಿಷಯಕ್ಕೆ ಬರಲ್ಲ ಅಂತ. ಸೊ ಹಾಗೆ ಇಲ್ಲಿ ಆರ್ಡರ್ ಮಾಡೋಂಗಿಲ್ಲ, ಡಿಸ್ರೆಸ್ಪೆಕ್ಟ್ ತೋರಿಸೋಂಗಿಲ್ಲ, ಸೊ ಪನಿಷ್ಮೆಂಟ್ ಕೊಡೋಂಗಿಲ್ಲ. ಇದು ಯಾವ್ದು ರೀತಿಯಲ್ಲಿ ನ್ಯಾಯ? ಓಕೆ, ಡಿಸ್ರೆಸ್ಪೆಕ್ಟ್ ಅನ್ನೋವಂಥದ್ದು ಓಕೆ, ಅದನ್ನೊಂದು ಮಾಡ್ಕೊಳ್ಳಿ, ಬಟ್ ಪನಿಷ್ಮೆಂಟ್ ಕೊಡೋಂಗಿಲ್ಲ, ಆರ್ಡರ್ ಮಾಡೋಂಗಿಲ್ಲ ಅಂತಂದರೆ ಮತ್ತು ಇವಾಗ ರೆಸಾರ್ಟ್ಗೆ ಹೋದ್ಮೇಲೆ ಆರ್ಡರ್ ಮಾಡಲೇಬೇಕಲ್ಲ. ಓಕೆ, ಇದಾದಮೇಲೆ ಅಲ್ಲಿ ಮಂಜು ಅವರು ಮ್ಯಾನೇಜರ್ ಮೋಕ್ಷಿತ ಹೇಳುವಂಥ ನನ್ನ ಬಟ್ಟೆ ಕೆಲವೊಂದಿದೆ, ಸೊ ಅದನ್ನೆಲ್ಲ ವಾಶ್ ಮಾಡಿಕೊಡಿ ಅನ್ನೋ ಒಂದು ಮಾತುಗಳು ಬರುತ್ತೆ. ಅಲ್ಲಿ ಮೋಕ್ಷಿತ ಅದನ್ನು ಡಿನೈ ಮಾಡ್ತಾರೆ. ಸರ್, ನಮ್ಮ ಒಂದು ರೆಸಾರ್ಟಲ್ಲಿರುವಂಥ ಟಾವೆಲ್ಗಳನ್ನ ಮಾತ್ರ ವಾಶ್ ಮಾಡಿಕೊಡ್ತೀವಿ, ನಿಮ್ಮದೆಲ್ಲನೂ ಮಾಡೋಂಗಿಲ್ಲ ಅನ್ನೋ ಮಾತುಗಳು ಬರುತ್ತೆ. ಬಟ್ ಅಲ್ಲಿ ಯಾರು ನಮ್ಮ ಮಂಜು ಕ್ಲಿಯರಾಗಿ ಹೇಳ್ತಾರೆ. ಸೊ ಮನೆಯ ಅಂದರೆ ರೆಸಾರ್ಟಲ್ಲಿರುವ ಎಲ್ಲ ಸೌಕರ್ಯಗಳನ್ನು ಮಾಡಿಸಿಕೊಳ್ಳಬೇಕು ಅನ್ನೋವಂಥದ್ದನ್ನ ಕೋಟ್ ಮಾಡ್ತಾರೆ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ನಿಮಗೆ, ಎಲ್ಲ ಕೆಲಸಗಳನ್ನು ಕೂಡ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ಸೊ ಅಲ್ಲಿ ಮಂಜು ಅವರು ಹೇಳ್ತಾರೆ. ಬಟ್ ಅಲ್ಲಿ ಮೋಕ್ಷಿತ್ ಅವರು ಆಗಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲಿ ರಜತ್ ಕೂಡ ಹೇಳುವಂಥದ್ದು ಪರ್ಸ್ನಲ್ ಬಟ್ಟೆ ಎಲ್ಲ ಯಾರೂ ವಾಶ್ ಮಾಡಿಕೊಡಲ್ಲ ಯಾವ ರೆಸಾರ್ಟಲ್ಲೂ ಅನ್ನೋದು ಮಾತುಗಳು ಬರುತ್ತೆ. ಸೊ ಅಲ್ಲಿ ಮತ್ತೆ ಐಶ್ವರ್ಯ ಅವರು ಬೆಡ್ರೂಮಲ್ಲಿ ಬಂದು ಅವ್ರ ಬಟ್ಟೆಗಳೆಲ್ಲ ಆಚೆ ಬಿಸಾಕಿ ಸೊ ಅಲ್ಲಿ ಮಡಚ್ಕೊಡಿ ಅಂತ ಹೇಳ್ತಾರೆ. ಅಗೇನ್ ಅಲ್ಲೂ ಕೂಡ ಆಗೋದಿಲ್ಲ. ಮಂಜು ಸ್ವಲ್ಪ ರೈಸ್ ಆಗ್ತಾರೆ. ಸೊ ನಾಲಾಯಕ್ ಮ್ಯಾನೇಜರು ಕತ್ತೆ ಮೇಯ್ಸಕ್ಕೆ ಹೋಗಿ ನೀವು ಏನಕ್ಕಿದ್ದೀರ ನೀವು ಅನ್ನೋದು ಮಾತುಗಳು ಬರುತ್ತೆ. ಅಲ್ಲಿಂದ ಅಲ್ಲಿ ಮೋಕ್ಷಿತಾಗಿ ಹೇಳೋವಂಥದ್ದು, ಏನು ಇಬ್ಬರು ಬಾಡಿಗಾರ್ಡ್ ಕರ್ಕೊಂಬಂದಿದ್ರೆ ನೀವು ಅಲ್ಲಿ ಯಾರು ಧನರಾಜ್ ಮತ್ತು ಯಾರಪ್ಪ ಅವನು ರಜಾತು ಫುಲ್ ನಿಂತ್ಕೊಂಡಿರ್ತಾರೆ ಹಿಂಗೆ ಫುಲ್ಲು, ಅದಕ್ಕೋಸ್ಕರ ರೌಡಿಸಮ್ ಮಾಡ್ತಿದ್ರು ಹಾಗೆ ಹೀಗೆ ಅಂತೆಲ್ಲ ಮಾತುಗಳು ಬರುತ್ತೆ. ಸೊ ಕೆಲವು ಟೈಮಲ್ಲಿ ಮಂಜು ಓವರ್ ಅಂತ ಅನಿಸಿದ್ರು ಕೂಡ ಅವರ ಅಧಿಕಾರ ಏನಿದೆ ಸೊ ಅದನ್ನು ಒಂದು ರೀತಿಯಲ್ಲಿ ಸೊ ಕೇಳೋವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಸ್ವಲ್ಪ ಎಲ್ಲೋ ಜಾಸ್ತಿ ಆಯಿತು ಅಂತ ನನಗನ್ಸುತ್ತೆ. ಸೊ ಮಂಜು ಹೇಳ್ತಾರೆ ಕಿಚನಲ್ಲಿರುವಂಥವ್ರಿಗೆ ಅಲ್ಲಿ ತ್ರಿವಿಕ್ರಮ್ ಆ್ಯಂಡ್ ಭವ್ಯಾರ್ ನಿಂತ್ಕೊಂಡಿರ್ತಾರೆ. ಸೊ ಲೆಮನ್ ಜ್ಯೂಸ್ ಹೇಳಿದ್ದೆ ಏನಾಯಿತು, ಎಲ್ಲಿ ಬರಲೇ ಇಲ್ಲ ಅಂತಂದಾಗ ಸೊ ತ್ರಿವಿಕ್ರಮ್ ಆ್ಯಂಡ್ ಭವ್ಯಾರ್ ಹೇಳ್ತಾರೆ ಅಟ್ಲೀಸ್ಟ್ ಹೇಳ್ಬೋದಾಗಿತ್ತು. ಓಕೆ ಸರ್ ಬರುತ್ತೆ ಅಂತ ಅಟ್ಲೀಸ್ಟ್ ಹೇಳ್ಬೋದಿತ್ತು ಸರ್, ಮ್ಯಾನೇಜರ್ ಕಾಂಟ್ಯಾಕ್ಟ್ ಮಾಡಿ ಅನ್ನೋ ಒಂದು ಮಾತುಗಳು ಬರುತ್ತೆ. ಯಾವ ಒಂದು ರೆಸಾರ್ಟಲ್ಲಿ ಕೂಡ ಅಥವಾ ಅಲ್ಲೇ ಕೂಡ ಹಂಗೆ ಹೇಳೋವಾಗಿಲ್ಲ. ಸೊ ಏನೇ ಕೇಳಿದ್ರು ಕೂಡ ಓಕೆ ಸರ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮ್ಯಾನೇಜರ್ ಜೊತೆ ಡಿಸ್ಕಷನ್ ಮಾಡಿ ಅದನ್ನು ಕೊಡ್ಬೋದು. ಬಿಟ್ಟರೆ ಹೋಗಿ ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡಿ ಅಂತಂದರೆ ಅದು ಎಲ್ಲೋ ಸ್ವಲ್ಪ ಮಂಜುವಿಗೆ ಟ್ರಿಗರ್ ಆಯಿತು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ಅಲ್ಲಿ ರಜತ್ ಕೇಳೋವಂಥದ್ದು ಬಂದು ಸರ್ ಯಾವುದು ಸ್ವೀಟ್ ಸಾಲ್ಟ್ ಬೇಕಾ ಅಥವಾ ಸಾಲ್ಟ್ ಆ್ಯಂಡ್ ಸ್ವೀಟ್ ಇರೋದು ಬೇಕಾ ಅಂತ. ಅಲ್ಲ, ಸ್ವೀಟ್ ಆ್ಯಂಡ್ ಸಾಲ್ಟ್ ಬೇರೆ, ಸಾಲ್ಟ್ ಆ್ಯಂಡ್ ಸ್ವೀಟ್ ಬೇರೆ ಇದೆಯಾ? ಎರಡೂ ಒಂದೇ ತಾನೆ, ಹಳೆಯ ಅಲ್ಲ ಮಗಳ ಗಂಡ ಅನ್ನೋ ರೀತಿಯಲ್ಲಿ. ಸೊ ಅದನ್ನು ಕೇಳಿದಾದಮೇಲೆ ಇಲ್ಲಿ ಮಂಜುಗೆ ಪೂರ್ತಿ ತಿಕ್ಲೆದ್ಬಿಡ್ತು. ಸೊ ಎಷ್ಟು ಸಾರಿ ಹೇಳೋವಂಥದ್ದು ಹಾಗೆ ಹೀಗೆ ಅಂತೆಲ್ಲ ಕೂಗಾಡ್ತಾನೆ. ಅಷ್ಟೊತ್ತಿಗೆ ಮೋಕ್ಷಿತದ ಕಡೆ ಬಂದ್ಬಿಟ್ಟು ಕೂಗಾಡೋವಂಥದ್ದೆಲ್ಲ ಬರುತ್ತೆ. ಆಮೇಲೆ ಸ್ವಲ್ಪ ಸರ್ ನಿಮ್ಮ ಎಂಜಿಲೆಲ್ಲ ಬೀಳ್ತಾ ಇದೆ ಅಂತ ಮೋಕ್ಷಿತ ಹೇಳಿದ್ದಕ್ಕೆ ಸ್ವಲ್ಪ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಹೇಳಿದ್ದಂಥ ಸಿಚುವೇಶನು. ಆಮೇಲೆ ಧನರಾಜ್ ತಂದು ಜ್ಯೂಸ್ ಕೊಟ್ಟಿರೋವಂಥದ್ದು, ಮಂಜು ಆ ಗ್ಲಾಸ್ ಕೈಯಿಂದ ಹೊಡೆದಿರೋವಂಥದ್ದು, ಗ್ಲಾಸ್ ಹೊಡೆದೋಗ್ಬಿಡುತ್ತೆ. ಅಂದರೆ ಇಲ್ಲಿ ಟ್ರಿಗರಿಂಗ್ ಪಾಯಿಂಟ್ಗಳು ಜಾಸ್ತಿ ಆಯಿತು. ಆ್ಯಕ್ಚುಲಿ ಟ್ರಿಗರ್ ಮಾಡಿದಂಥದ್ದನ್ನೇ ಸಿಬ್ಬಂದಿಗಳು ನನ್ನ ಪ್ರಕಾರ. ಓಕೆ, ಇವ್ರ ಕಡೆಯಿಂದ ಕೂಡ ತಪ್ಪಿದೆ ಕೆಲವೊಂದು. ಇವಾಗ ಚೈತ್ರ ಲೆಮನ್ ಜ್ಯೂಸ್ನ ಚೆಲ್ಲಿರೋವಂಥದ್ದು, ಆಮೇಲೆ ಕೆಲವೊಂದು ಬಟ್ಟೆಗಳನ್ನೆಲ್ಲ ಚೆಲ್ಲಿಬಿಟ್ಟು ಆಮೇಲೆ ಇದು ಮಾಡುವಂಥದ್ದು. ಸೊ ಇವೆಲ್ಲ ಸರಿ ಇಲ್ಲ. ಬಟ್ ಆದರೂ ಈ ಮಂಜುಗೆ ಏನು ಜ್ಯೂಸ್ ಕೇಳಿರೋವಂಥದ್ದಾಗಿರ್ಬೋದು, ಅಲ್ಲಿ ತ್ರಿವಿಕ್ರಮ್ ಆ್ಯಂಡ್ ಭವ್ಯ ರಿಯಾಕ್ಟ್ ಮಾಡಿರೋ ರೀತಿ, ಇದೆಲ್ಲ ಸ್ವಲ್ಪ ಒಂದು ರೀತಿಯಲ್ಲಿ ಕೆರಳಿಸಿದ್ದು ಅಂತಲೇ ಹೇಳ್ಬೋದು. ಆ ಬಟ್ಟೆ ವಾಶ್ ಮಾಡಿಕೊಡಿ ಅಂದಿದ್ದು ಕೂಡ ಸೊ ಅಲ್ಲಿ ಮಾಡಿಕೊಡ್ಲಿಲ್ಲ ಯಾರು, ನಮ್ಮ ಮೋಕ್ಷಿತ ಅವರು. ಸೊ ಇದೆಲ್ಲ ಸ್ವಲ್ಪ ಟ್ರಿಗರಿಂಗ್ ಪಾಯಿಂಟ್ ಆದಮೇಲೆ ಸೊ ಆ ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾದಮೇಲೆ ಸ್ವಲ್ಪ ಅಲ್ಲೆಲ್ಲೋ ಸಿಬ್ಬಂದಿಗಳು ಕೂಡ ಒಂದು ರೀತಿಯಲ್ಲಿ ತಾಳ್ಮೆನ ಕಳ್ಕೊಂಡು ತ್ರಿವಿಕ್ರಮ್ ಫುಲ್ ರೈಸ್ ಆಗ್ತಾರೆ. ಆಮೇಲೆ ಭವ್ಯ ಅವ್ರು ಬಂದು ಈ ರೀತಿಯಲ್ಲಿ ರೆಸಾರ್ಟ್ ಎಲ್ಲನೂ ಹೊಡೆದಾಕೋಂಗಿಲ್ಲ, ಹಾಳು ಮಾಡೋಂಗಿಲ್ಲ ಅಂತೆಲ್ಲ ಮಾತುಗಳು ಬರುತ್ತೆ. ನನ್ನ ಪ್ರಕಾರ ಅಲ್ಲಿ ಮೋಕ್ಷಿತ ಅವ್ರು ಮಾತಾಡ್ಬೋದಾಗಿತ್ತು. ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಏನೇ ಆದರೂ ಕೂಡ ಆ ರೀತಿಯಲ್ಲಿ ಒಂದು ರಿಯಾಕ್ಟ್ ಮಾಡಬಾರ್ದಾಗಿತ್ತು. ಟಾಸ್ಕ್ ಇರೋದೇ ಆ ರೀತಿಯಲ್ಲಿ, ಸಿಬ್ಬಂದಿಗಳು ಯಾವುದೇ ರೀತಿಯಲ್ಲಿ ಆ ಥರ ರಿಯಾಕ್ಟ್ ಮಾಡಲೇಬಾರ್ದಿತ್ತು.
ಓಕೆ, ಅವ್ರಿಗೂ ಬರುತ್ತೆ ಅಂತ ಅವ್ರಿಗೆ ಗೊತ್ತಿದೆ ಅಲ್ವಾ ಆಲ್ರೆಡಿ. ಸೊ ಅದಕ್ಕೋಸ್ಕರ ಆ ರೀತಿಯಲ್ಲಿ ರಿಯಾಕ್ಟ್ ಮಾಡ್ದೇನೆ ಅವ್ರು ಏನೇ ಟಾರ್ಚರ್ ಕೊಟ್ಟರು ಕೂಡ ಅದನ್ನು ತಾಳ್ಮೆಯಿಂದ ತೊಗೊಂಡ್ರೆ ಒಂದು ರೀತಿಯಲ್ಲಿ ಅವ್ರು ದೊಡ್ಡವರಾಗಿರೋರು. ಆ್ಯಂಡ್ ಇನ್ನೂ ಒಂದು ಪಾಸಿಟಿವ್ ಅವ್ರಿಗೆ ಎಕ್ಸ್ಟ್ರಾ ಸ್ಟಾರ್ಗಳು ಕೂಡ ಬರ್ತಾ ಇತ್ತು. ಸೊ ಎಲ್ಲೋ ಸ್ವಲ್ಪ ಅವರು ಕೂಡ ತಾಳ್ಮೆ ಕಳ್ಕೊಂಡ್ರು ಅಂತ ಗೊತ್ತಿದೆ ಅಂತ ಅನ್ನಿಸ್ತು. ಬಿಕಾಸ್ ಆಫ್ ಈ ಟಾಸ್ಕ್ ಇರೋವಂಥದ್ದೇ ತಾಳ್ಮೆ ಕಳ್ಕೊಳ್ಬಾರ್ದು ಅಂತಲೇ ಇರೋದು. ಎಲ್ಲೋ ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಅವರ ಒಂದು ರೀತಿಯಲ್ಲಿ ತಾಳ್ಮೆನ ಪರೀಕ್ಷೆ ಮಾಡಿದ್ರು ಅಂತಲೇ ಹೇಳ್ಬೋದು ಮಂಜು ಅವರು. ಸೊ ಇದೆಲ್ಲ ಆಗಿದ್ದಾದಮೇಲೆ ಅಲ್ಲಿ ಏನು ಕೇಳಿದ್ರು ಇಲ್ಲ ಅಂತಿರಲ್ಲ ನೀವು, ಸುಮ್ಮನೆ ಏನಕ್ಕೆ ಇಟ್ಕೊಂಡಿದ್ದೀರಾ ನೀವು ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬಂತು. ಆ್ಯಂಡ್ ತ್ರಿವಿಕ್ರಮ್ ಭವ್ಯ ರೆಸಾರ್ಟ್ ವಸ್ತು ಹಾಳು ಮಾಡೋಂಗಿಲ್ಲ ಅಂತೆಲ್ಲ ಹೇಳಿದ್ರು. ಅದಾದಮೇಲೆ ತ್ರಿವಿಕ್ರಮ್ ಅವರು ಗೌತಮಿಗೆ ವಾಟ್ರ್ ಕೇಳಿದಾಗ ಅಲ್ಲಿ ಟ್ಯಾಪಲ್ಲಿರೋವಂಥ ವಾಟರ್ ಕೊಡ್ತಾರಂತೆ. ಇದು ಸರಿನಾ ಗುರು? ಆಗಿದ್ದರೆ ಧನ್ರಾಜ್ ಕಡೆಯಿಂದ ಟ್ಯಾಪ್ ವಾಟ್ರ್ ತಂದು ಕೊಡ್ತಾರೆ. ಸೊ ಪಾಪ ಅದೇ ವಾಟ್ರನ್ನ ಗೌತಮಿ ಅವರು ಕುಡಿತಾರೆ. ಸೊ ಅಲ್ಲಿ ಭವ್ಯ ಅವರು ಆ ನೀರು ಕುಡಿಯೋಕೆ ಹೋಗೋ ಟೈಮಲ್ಲಿ ಅದು ಟ್ಯಾಪ್ ವಾಟ್ರ್ ಅದನ್ನು ಕುಡಿಬೇಡ ಅನ್ನೋ ಒಂದು ಇದನ್ನು ಹೇಳ್ತಾರೆ ತ್ರಿವಿಕ್ರಮು. ಸೊ ಇದು ಒಂದು ವೇಳೆ ಏನಾದರೂ ಗೌತಮಿ ಗೊತ್ತಾಗ್ಬಿಟ್ರೆ ತ್ರಿವಿಕ್ರಮ್ ಕತೆ ಮುಗ್ದೋಯ್ತು. ಅದು ತ್ರಿವಿಕ್ರಮು ಯಾರು ಧನ್ರಾಜ್, ಯಾಕಂದರೆ ಆ ಧನ್ರಾಜ್ ತೊಗೊಂಡೋಗಿ ಕೊಟ್ಟಿರುವಂಥದ್ದು ಟ್ಯಾಪ್ ವಾಟ್ರು ಗೌತಮಿಗೆ ಒಂದು ರೀತಿ ನೀರು ಕುಡಿಯೋ ನೀರು ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲೋ ಸರಿ ಅಲ್ಲ ಅಂತ ನನಗನ್ಸುತ್ತೆ. ಸೊ ಇದೆಲ್ಲ ಆಗಿದ್ಮೇಲೆ ಒಂದು ಟಾಸ್ಕ್ ಕೊಡ್ತಾರೆ. ಅದೇನು ಅಂತಂದರೆ ಚೈತ್ರ ಮತ್ತು ಐಶ್ವರ್ಯ ಅವರ ಬಟ್ಟೆಗಳನ್ನು ಒಗಿಬೇಕು ಅಂತ. ಸೊ ಅದು ಯಾರು? ರಜತ್ ಮತ್ತು ನಮ್ಮ ತ್ರಿವಿಕ್ರಮ್ ಅವರು. ಸೊ ಹಾಫ್ ಆನ್ ಅವರ್ ಏನೋ ಟೈಮ್ ಕೊಡ್ತಾರೆ. ಸೊ 30 ನಿಮಿಷ ಅದು ಅವರೆಲ್ಲ ಬಟ್ಟೆಗಳನ್ನು ಕ್ಲೀನ್ ಮಾಡಬೇಕು ಅಂತ. ಸೊ ಅಲ್ಲಿ ಚೈತ್ರ ಅವರು ರಜತ್ಗೆ ಬಿಡದೇ ಕಾಡ್ತಾರೆ, ಹಿಂದೆ ನಿಂತ್ಕೊಂಡು ಹಂಗೆ ಮಾಡಿಲ್ಲ ಕ್ಲೀನು, ಹಿಂಗೆ ಮಾಡಿಲ್ಲ ಕ್ಲೀನು. ಸೊ ಇವೆಲ್ಲ ಮಾತುಗಳು ಬರುತ್ತೆ. ಅಗೇನ್ ಅಲ್ಲಿ ಹನುಮಂತ ಒಂದು ಕೆಲಸ ಹೇಳ್ಕೊತಾನೆ ಧನ್ರಾಜನ್ನ ಕರ್ಕೊಂಡು, ಅದೇನೋ ಸ್ವಿಮ್ಮಿಂಗ್ ಪೂಲಲ್ಲಿ ಕೆಲಸ ಮಾಡುವಂಥದ್ದು. ಭವ್ಯ ಅವರು ಗೌತಮಿ ಅವರಿಗೆ ಒಂದು ನೇಲ್ ಪಾಲಿಷನ್ನು ಮಾಡ್ಲಿಕ್ಕೆ ಹೋಗ್ತಾರೆ, ಹೆಡ್ ಮಸಾಜ್ ಮಾಡ್ಲಿಕ್ಕೆ ಹೋಗ್ತಾರೆ. ಬಟ್ ಇಲ್ಲಿ ಮತ್ತೆ ಮಂಜುಗೆ ಯಾವುದೇ ಒಂದು ಏನೋ ಪಾಯಸ ಹೇಳ್ತಾರೆ, ಹೆಸರುಬೇಳೆ ಪಾಯಸ ಏನೋ. ಸೊ ಅದು ಮಾಡ್ಕೊಳ್ಳಿಕ್ಕೆ ಯಾರೂ ಸದಸ್ಯರು ಸಿಗೋದಿಲ್ಲ. ಸೊ ಮತ್ತೆ ಅಲ್ಲಿ ಅವನು ಟ್ರಿಗರ್ ಆಗ್ತಾನೆ. ಯಾಕೋ ಗೊತ್ತಿಲ್ಲ, ಇದು ಏನೋ ಯಾರಿಗೆ ಟ್ರಿಗರ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ರು. ಸೊ ಅವರೇನೇ ಒಂದು ರೀತಿಯಲ್ಲಿ ಟ್ರಿಗರ್ ಆಗಿ ಸೊ ಮಂಜು ಕಡೆಯಿಂದ ಎಲ್ಲೋ ಸ್ವಲ್ಪ ಜಾಸ್ತಿನೇ ಪ್ರೊವೋಕಿಂಗ್ ಇದು ಆದವು ಇಲ್ಲಿ. ಸೊ ಅದಕ್ಕೋಸ್ಕರನೇ ಅಲ್ಲಿ ಮಂಜು ಅಷ್ಟೊಂದೆಲ್ಲ ಎಗರಾಡಿರುವಂಥದ್ದು. ಯಾಕಂತಂದರೆ ಅವರು ಹೇಳಿರುವಂಥ ಕೆಲವೊಂದು ಕೆಲಸಗಳು ಎಲ್ಲೂ ಕೂಡ ಅಲ್ಲಿ ಹೆಚ್ಚಾಗಿ ಆಗಲಿಲ್ಲ. ಸೊ ಅದಕ್ಕೋಸ್ಕರನೇ ಮಂಜು ಆ ಒಂದು ಮಟ್ಟಿಗೆ ಒಂದು ರೀತಿಯಲ್ಲಿ ರೈಸ್ ಆಗಿದ್ದು ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಅಲ್ಲಿ ಚೈತ್ರ ಮತ್ತು ರಜತ್ ಕಿತ್ತಾಟ ಜಾಸ್ತಿಯಾಗಿ ಸೊ ಕೊನೆಗೆ ರಜತ್ ಫುಲ್ ಎತ್ತೆಲ್ಲ ಬಿಸಾಕೋಕ್ಕೆ ಸ್ಟಾರ್ಟ್ ಮಾಡ್ದ ಬಟ್ಟೆಗಳನ್ನು. ಸೊ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು. ಸೊ ಅಣ್ಣ ಫುಲ್ಲು ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಅಂತ. ಒಟ್ಟಿನಲ್ಲಿ ಚೈತ್ರ ಅಂತೂ ರಜತ್ಗೆ ಬೆಂಕಿ ಹಚ್ಚೋದ್ರಲ್ಲಿ ಸಕ್ಸಸ್ ಅಂತೂ ಆದಲು. ಸೊ ಒಟ್ಟಿನಲ್ಲಿ ಟಾಸ್ಕ್ ಅಂತೂ ಕಂಪ್ಲೀಟ್ ಆಗುತ್ತೆ, ಹಾಫ್ ಆನ್ ಅವರ್ ಬಜಾರ್ ಆಗುತ್ತೆ. ಅದಾದಮೇಲೆ ಅಲ್ಲಿ ಸ್ಟಾರ್ ಕೊಡುವಂಥ ಒಂದು ಸಂದರ್ಭ ಅಥವಾ ಒಂದು ಏನು ಬರುತ್ತೆ. ಸೊ ಅಲ್ಲಿ 6 ಸ್ಟಾರ್ಗಳನ್ನು ಸೊ ಈ ಭವ್ಯ ಅವರ ತಂಡಕ್ಕೆ ಚೈತ್ರ ಅವರ ತಂಡ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ 6 ಸ್ಟಾರು ಓಕೆ, ಪರವಾಗಿಲ್ಲ, ಒಂದು ಮಟ್ಟಿಗೆ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ನನಗನ್ಸುತ್ತೆ ಚೈತ್ರ ಅವರು ಒಂದು ಮಟ್ಟಿಗೆ ಚೆನ್ನಾಗಿ ಮಾಡಿದ್ರು ಕೂಡ ಭವ್ಯ ಅವ್ರ ತಂಡದಿಂದ ಇನ್ನೊಂದು ಚೂರು ಇನ್ವಾಲ್ವ್ಮೆಂಟು ಚೆನ್ನಾಗಿ ಬೇಕಾಗಿತ್ತು. ಯಾಕಂದರೆ ಅವರು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ ನನ್ನ ಪ್ರಕಾರ. ಓಕೆ, ಏನೇ ಕೇಳಿದ್ರು ಕೂಡ ಅದನ್ನು ಒಂದು ಹೇಳೋ ರೀತಿಯಲ್ಲಿ ಹೇಳ್ಬೋದಾಗಿತ್ತು. ಬಟ್ ಭವ್ಯ ಅವರು ಒಂದು ತಂಡದ ಕ್ಯಾಪ್ಟನ್ ಆಗಿ ಅವರ ಒಂದು ಪಾತ್ರ ಎಲ್ಲೂ ಯಾವ ರೀತಿಯಲ್ಲಿ ಕೂಡ ಕಾಣಿಸ್ಲಿಲ್ಲ. ಒಂದು ಮನೆಯ ಕ್ಯಾಪ್ಟನ್ ಆದರೂ ಆಗಿರ್ಬೋದು, ಒಂದು ಟಾಸ್ಕ್ನ ಕ್ಯಾಪ್ಟನ್ ಆದರೂ ಆಗಿರ್ಬೋದು. ಸೊ ಅದನ್ನು ಎಲ್ಲೂ ಕೂಡ ಅವ್ರ ಕಡೆಯಿಂದ ಕಾಣಿಸ್ಲಿಲ್ಲ. ಆ್ಯಂಡ್ ಮೋಕ್ಷಿತ ಅವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಬಟ್ ಆದರೂ ಕೂಡ ಕೆಲವೊಂದು ವಿಚಾರಗಳನ್ನು ಎಷ್ಟೇ ಕಾಮಾಗಿ ಒಂದು ಹ್ಯಾಂಡಲ್ ಮಾಡಿದ್ರೂ ಕೂಡ ಕೆಲವೊಂದು ವಿಚಾರಗಳನ್ನು ಅವ್ರು ಒಪ್ಕೊಳ್ಳಿಲ್ಲ. ಅದನ್ನು ಮಾಡಲ್ಲ ಸರ್, ಇದನ್ನು ಮಾಡಲ್ಲ ಸರ್, ಅದು ಮಾಡ್ಕೊಡೋಕ್ಕಾಗೋದಿಲ್ಲ, ಅದನ್ನು ಒಳ್ಳೆ ರೀತಿಯಲ್ಲೇ ಹೇಳಿದ್ರು ಕೂಡ ಸೊ ಅದನ್ನು ಅಟ್ಲೀಸ್ಟ್ ಒಪ್ಕೊಂಡು ಸೊ ಒಂದು ಬೇರೆ ರೀತಿಯಲ್ಲಿ ಅದನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು. ಯಾವುದನ್ನು ಕೂಡ ತಿರಸ್ಕಾರ ಮಾಡೋಂಗಿಲ್ಲ, ವಿರೋಧ ಮಾಡೋಂಗಿಲ್ಲ ಅಂತ ಆಲ್ರೆಡಿ ಬಿಗ್ ಬಾಸ್ ಹೇಳಿರೋದ್ರಿಂದ ಸೊ ಅದನ್ನು ಯಾವ ರೀತಿಯಲ್ಲಿ ವಿರೋಧ ಮಾಡ್ತಾರೆ, ತಿರಸ್ಕಾರ ಮಾಡಿದ್ರು ಅಂತ ನಂಗೆ ಅರ್ಥ ಆಗಲಿಲ್ಲ. ಮೋಸ್ಟ್ ಆಫ್ ದಿ ಒಂದು ಆದೇಶಗಳನ್ನು ಇವರು ಪಾಲಿಸಲೇ ಇಲ್ಲ. ಸೊ ಸುಮ್ಮನೆ ಅದನ್ನು ಆಗಲ್ಲ ಸರ್, ಹೀಗಲ್ಲ ಸರ್ ಅನ್ನೋ ಮಾತುಗಳು ಬಂತು. ಆಮೇಲೆ ಚೈತ್ರಾಗಿ ಮಾಡಿಕೊಟ್ಟಿರುವಂಥ ಅಡುಗೆನಲ್ಲಿ ಭವ್ಯ ಅವರು ಸೊ ನಮ್ಮಲ್ಲಿ ಹೀಗೆ ಮಾಡುವಂಥದ್ದು ಸೊ ತುಂಬ ಚೆನ್ನಾಗಿದೆ, ನಂಗೆ ಚೆನ್ನಾಗಿ ಅನ್ನಿಸ್ತಿದೆಯಲ್ಲ, ಸೊ ನಿಮ್ಗೆ ಯಾಕೆ ಹಂಗೆ ಅನ್ನಿಸ್ತಿದೆ, ನಮ್ಮಲ್ಲಿ ಹೀಗೆ ಮಾಡೋದು, ಈ ಥರದ ಎಲ್ಲ ವರ್ತನೆಗಳು ಎಲ್ಲೋ ಸ್ವಲ್ಪ ಅಪೋಸಿಟ್ ಇರುವಂಥ ಒಂದು ಅತಿಥಿಗಳಿಗೆ ಟ್ರಿಗರಿಂಗ್ ಪಾಯಿಂಟ್ ಆಯಿತು ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರನೇ ಅವರು ಸ್ವಲ್ಪ ಓವರಾಗಿ ಆಡಿದ್ರು ಕೂಡ. ಓಕೆ, ಸೊ ಆ್ಯಂಡ್ ಮೋಕ್ಷಿತ ತುಂಬ ಚೆನ್ನಾಗಿ ಒಂದು ಸ್ಮೈಲ್ ಇಟ್ಕೊಂಡು ಮುಖದ ಮೇಲೆ ಸೊ ಯಾವ ರೀತಿಯಲ್ಲಿ ಮ್ಯಾನೇಜರ್ಗಳಿರ್ತಾರೆ ಸೊ ಅದೇ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ರು. ಬಟ್ ಆದೇಶಗಳನ್ನು ತಿರಸ್ಕಾರ ಮಾಡಿರುವಂಥದ್ದು, ವಿರೋಧ ಮಾಡಿರುವಂಥದ್ದು ಅಪೋಸಿಟ್ ತಂಡಕ್ಕೆ ಒಂದು ರೀತಿಯಲ್ಲಿ ಅಸ್ತ್ರವಾಗಿಟ್ಕೊಂಡು ಸೊ ಕೋಪ ಮಾಡಿ ಟ್ರಿಗರ್ ಮಾಡಿಕೊಂಡ್ರು ಅಂತ ನನಗನ್ಸುತ್ತೆ. ಓಕೆ, ಸೊ ಇಷ್ಟಿತ್ತು ನಿನ್ನೆ ಒಂದು ಎಪಿಸೋಡ್ನ ಒಂದು ರಿವ್ಯೂ. ಸೊ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಿಮಗೆ ಈ ಚೈತ್ರ ಅವ್ರ ತಂಡದ ಮೇಲೆ ಕೋಪ ಇರ್ಬೋದು, ಬಟ್ ಆದರೂ ಕೂಡ ಟಾಸ್ಕ್ ಇರೋವಂಥದ್ದೇ ಏನೂ ಮಾಡಲಿಕ್ಕಾಗಿಲ್ಲ. ನಾನು ಆಲ್ರೆಡಿ ಹೇಳಿದ್ದೀನಿ ಕೆಲವು ವಿಚಾರಗಳು ಚೈತ್ರ ಅವರ ತಂಡದಿಂದ ಕೂಡ ತಪ್ಪಾಗಿದೆ. ಹಾಗೆಯೇ ಭವ್ಯ ಅವ್ರ ತಂಡದಿಂದ ಕೂಡ ಸುಮಾರು ತಪ್ಪುಗಳು ಮಾಡ್ಕೊಂಡಿದ್ದಾರೆ. ಒಂದು ಕದ್ದು ಜ್ಯೂಸ್ ಕುಡಿದಿರುವಂಥದ್ದು, ತಿಂಡಿ ತಿಂದಿರುವಂಥದ್ದು, ಆಮೇಲೆ ಸೀರಿಯಸ್ನೆಸ್ ಇಲ್ಲ ಅವ್ರಿಗೆ ಸರ್ವ್ ಮಾಡೋ ಟೈಮಲ್ಲಿ ಅದಾಗಿರ್ಬೋದು, ಏನೇ ಒಂದು ಅವರ ಒಂದು ಅತಿಥಿಗಳ ಒಂದು ಕೆಲಸಗಳನ್ನ ಮಾಡೋ ಟೈಮಲ್ಲಿ ಸೀರಿಯಸ್ನೆಸ್ ಇರಲಿಲ್ಲ. ಸೊ ಸ್ವಲ್ಪ ಸೀರಿಯಸ್ ಆಗಿ ಇಟ್ಕೊಂಡು ಮಾಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ.
ಓಕೆ, ಸೊ ಇಷ್ಟಿತ್ತು ಇವತ್ತಿನ ವಿಡಿಯೋ ಒಂದು ರಿವ್ಯೂ. ಸೊ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ಹೊಡೆದಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಬಾಯ್.